ಸೊ ಇವತ್ತು ಚಾಪ್ಟರ್ ಬಂದು ಡ್ಯಾಶ್ಬೋರ್ಡ್ ಡಿಸೈನಿಂಗ್, ಆಟೋಮೇಷನ್ ಮತ್ತೆ ರಿಪೋರ್ಟಿಂಗ್ ಟೆಕ್ನಿಕ್ಸ್. ಫಸ್ಟ್ ಈ ಡ್ಯಾಶ್ಬೋರ್ಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಡ್ಯಾಶ್ಬೋರ್ಡ್ ಅಂದ್ರೆ ಏನು, ಈ ಆಟೋಮೇಷನ್ ಅಂದ್ರೆ ಏನು, ಮತ್ತೆ ಈ ರಿಪೋರ್ಟಿಂಗ್ಸ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಆಮೇಲೆ ನಾವು ಡ್ಯಾಶ್ಬೋರ್ಡ್ಸ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಡ್ಯಾಶ್ಬೋರ್ಡ್ ಅಂತ ಹೇಳಿದ್ರೆ ಇದು ಒಂಥರ ಟೆಂಪ್ಲೇಟ್ ಇದ್ದಂಗೆ. ಈ ಟೆಂಪ್ಲೇಟ್ ಅಲ್ಲಿ ಏನೇನು ಇರುತ್ತೆ, ಸೇ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸೆಲ್ ಫೈಲ್ ಅಥವಾ ಯಾವ್ದಾನ ಒಂದು ಸಾಫ್ಟ್ವೇರ್ ಓಪನ್ ಮಾಡಿದ್ರೆ ಅಥವಾ ಒಂದು ವೆಬ್ ಪೇಜ್ ಓಪನ್ ಮಾಡಿದ್ರೆ ನನಗೆ ಅದ್ರ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದ್ರಲ್ಲಿ ಹೆಂಗಿರುತ್ತೆ ಅಂದ್ರೆ, ಈಗ ನಾನು ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ಹೋಮ್ ಪೇಜ್ ಇರುತ್ತೆ, ನನ್ಗೆ ಅಲ್ಲಲ್ಲಿ ಯಾವ್ದಾದ್ ಪ್ರಾಡಕ್ಟ್ಸ್ ಇದೆ, ಯಾವ ಕೋರ್ಸಸ್ ಇದೆ, ಅಥವಾ ಅವ್ರ ಕಂಪ್ನಿದ ಏನ್ ಡೀಟೇಲ್ಸ್ ಇದೆ ಅದೆಲ್ಲ ಒಂದು ಟ್ಯಾಬ್ಸ್ ತರ ಇರುತ್ತೆ ಅಥವಾ ಒಂದು ಬಟನ್ಸ್ ತರ ಇರುತ್ತೆ. ಸೊ ನಾನು ಕ್ಲಿಕ್ ಮಾಡ್ತಾ ಹೋದಾಗ ನಂಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ಈ ಇನ್ಫಾರ್ಮೇಶನ್ ಏನಿದೆಯಲ್ಲ ಅದಕ್ಕೆ ನಾವು ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ನೀವು ಇವಾಗ ಕಾರ್ ಓಡಿಸ್ತಾ ಇರ್ತೀರಾ ಅಥವಾ ಬೈಕ್ ಓಡಿಸ್ತಾ ಇರ್ತೀರಾ, ಮುಂದಗಡೆ ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ. ಏನೇನಿರುತ್ತೆ, ಆ ಮೀಟರ್ ರೀಡಿಂಗ್ ಇರುತ್ತೆ, ಅಥವಾ ಎಷ್ಟು ಸ್ಪೀಡ್ ಹೋಗ್ತಾ ಇದೀವಿ ಅಂತ ಗೊತ್ತಾಗುತ್ತೆ, ಮತ್ತೆ ಇಂಡಿಕೇಟರ್ ಇರುತ್ತೆ, ರೈಟ್ ಲೆಫ್ಟ್ ಅಂತ ಹೇಳಿ, ಮತ್ತೆ ಫ್ಯೂಯಲ್ ಎಷ್ಟು ಅಂತ, ಎಷ್ಟು ಕಿಲೋಮೀಟರ್ ಓಡಿಸಿದ್ದೀನಿ ಅಂತ. ಸೊ ನಾನು ನೋಡಿದ ತಕ್ಷಣ ನನಗೆ ಆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಶನ್ ಅಂದ್ರೆ ನಾನೊಂದು ವ್ಯೂ ನೋಡಿದ ತಕ್ಷಣ ಏನ್ ಬರುತ್ತಲ್ಲ ಅದಕ್ಕೆ ನಾವು ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಡ್ಯಾಶ್ ಬೋರ್ಡ್ ಅಂತ ಹೇಳಿದ್ರೆ ಅದೊಂದು ಟೆಂಪ್ಲೆಟ್. ಸೊ ಈ ಡ್ಯಾಶ್ ಬೋರ್ಡ್ಸ್ ನಾವು ಬೇಕಾದ್ರೆ ಎಕ್ಸೆಲ್ ಅಲ್ಲೂ ಕ್ರಿಯೇಟ್ ಮಾಡಬಹುದು, ಪವರ್ ಬಿ ಐ, ಟ್ಯಾಬ್ಲು, ಆತರ ತುಂಬಾ ಬೇರೆ ಬೇರೆ ಟೆಕ್ನಾಲಜೀಸ್ ಅಲ್ಲೂ ಮಾಡಬಹುದು. ಡ್ಯಾಶ್ ಬೋರ್ಡ್ ಅಂತ ಹೇಳಿದ್ರೆ ನನಗೆ ಒಂದು ಟೆಂಪ್ಲೆಟ್ ವೇರ್ ನನಗೆ ಇನ್ಫಾರ್ಮೇಶನ್ ಸಿಗ್ಬೇಕು, ಅದು ಕಂಪ್ಲೀಟ್ ಇನ್ಫಾರ್ಮೇಶನ್. ಅದು ಒಂದೇ ಶೀಟ್ ಆಗಿರ್ಬೋದು, ಮಲ್ಟಿಪಲ್ ಶೀಟ್ಸ್ ಆಗಿರ್ಬೋದು, ಅದು ಸ್ಟ್ಯಾಟಿಕ್ ಟೆಂಪ್ಲೇಟ್ ಆಗಿರ್ಬೋದು ಅಥವಾ ಡೈನಾಮಿಕ್ ಟೆಂಪ್ಲೇಟ್ ಆಗಿರ್ಬೋದು. ಸೊ ಅದ್ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ. ಸೊ ಇವಾಗ ಡ್ಯಾಶ್ ಬೋರ್ಡ್ ಅಂದ್ರೆ ಗೊತ್ತಾಯ್ತು ನಮ್ಗೆ, ಅಂದ್ರೆ ಅದೊಂದು ಟೆಂಪ್ಲೇಟ್, ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ ಅಂತ. ಸೊ ಈ ಡ್ಯಾಶ್ ಬೋರ್ಡ್ಸ್ ಏನಿದೆ ಇದು ಎರಡು ತರ ಇರುತ್ತೆ, ಒಂದು ಸ್ಟ್ಯಾಟಿಕ್ ಮತ್ತೆ ಡೈನಾಮಿಕ್. ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ಅದ್ ಜಸ್ಟ್ ನನ್ ಏನ್ ಡೇಟಾ ಇರುತ್ತೆ ನಂಗೆ ರಿಪೋರ್ಟ್ಸ್ ಅಷ್ಟೇ ತೋರಿಸ್ತೀನಿ, ಮುಗೀತು. ಡೈನಾಮಿಕ್ ಅಂತ ಹೇಳಿದ್ರೆ ನನಗೆ ಡೇಟಾ ಪ್ರತಿ ತಿಂಗಳು, ಪ್ರತಿ ವಾರ ಅಥವಾ ಅದು ಅಪ್ಡೇಟ್ ಆಗ್ತಾ ಇದ್ದಾಗ ನನಗೆ ರಿಪೋರ್ಟ್ಸ್ ಕೂಡ ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಸೊ ಅವಾಗ ಏನಾಗುತ್ತೆ, ನನಗೆ ಆ ಲೈವ್ ಅಪ್ಡೇಟ್ಸ್ ಏನಿದೆ ಆ ಡೇಟಾ ಪ್ರಕಾರ ನನಗೆ ಈ ರಿಪೋರ್ಟ್ಸ್ ಏನಿದೆ ಅದು ಬರ್ತಾ ಹೋಗುತ್ತೆ. ಮತ್ತೆ ಇದರಲ್ಲಿ ಸೆಲೆಕ್ಷನ್ಸ್ ಇರುತ್ತೆ, ಸೆಲೆಕ್ಷನ್ಸ್ ಡೈನಾಮಿಕ್ ಆಗಿರುತ್ತೆ. ಡೈನಾಮಿಕ್ ಅಂದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸ್ಟ್ಯಾಟಿಕ್ ಅಲ್ಲಿ ಅಂದ್ರೆ ಇಷ್ಟು ಡೇಟಾ ಇರುತ್ತೆ ಅಂದ್ರೆ ಅಷ್ಟೇ ಡೇಟಾಗೆ ಅಷ್ಟೇ ರಿಪೋರ್ಟ್ಸ್ ಬರುತ್ತದೆ. ಅದರಲ್ಲೂ ಕೂಡ ನಾನು ಸೆಲೆಕ್ಷನ್ಸ್ ಮತ್ತೆ ನ್ಯಾವಿಗೇಷನ್ಸ್ ಎಲ್ಲ ಮಾಡಬಹುದು. ಸೊ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೆಲೆಕ್ಷನ್ಸ್ ಅಂದ್ರೇನು, ನ್ಯಾವಿಗೇಷನ್ಸ್ ಅಂದ್ರೇನು ಅಂತಲ್ಲ. ಈ ಡೈನಾಮಿಕ್ ಡ್ಯಾಶ್ ಬೋರ್ಡ್ ಅಂತ ನಾನು ಮಾಡಿದಾಗ ಕೆಲವು ಟೈಮ್ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಬರೀ ಎಕ್ಸೆಲ್ ಫಾರ್ಮುಲಾಸ್ ಮಾಡಿನೂ ಮಾಡ್ಬೋದು, ಇಲ್ಲ ಅಂದ್ರೆ ಮ್ಯಾಕ್ರೋಸ್ ಕೂಡ ಯೂಸ್ ಮಾಡ್ತೀನಿ. ಸೊ ಡ್ಯಾಶ್ ಬೋರ್ಡ್ ನಾನು ವಿತ್ ಮ್ಯಾಕ್ರೋಸ್ ಅಥವಾ ವಿತೌಟ್ ಮ್ಯಾಕ್ರೋಸ್ ಕೂಡ ಮಾಡಬಹುದು. ಸೊ ವಿತ್ ಮ್ಯಾಕ್ರೋಸ್ ಮಾಡಿದಾಗ ಏನಾಗುತ್ತೆ, ನನಗೆ ಅದು ಕಂಪ್ಲೀಟ್ ಡೈನಾಮಿಕ್ ಆಗಿ ಮಾಡಬಹುದು, ಅಂದ್ರೆ ಅದರಲ್ಲಿ ತುಂಬಾ ರಿಪೋರ್ಟ್ಸ್ ಎಲ್ಲ ಡೈನಾಮಿಕ್ ಆಗಿ ಮಾಡಬಹುದು. ವಿತೌಟ್ ಮ್ಯಾಕ್ರೋಸ್ ಅಂದಾಗ ನಾನು ಅದ್ರಲ್ಲಿ ಕೂಡ ನಾನು ಡೈನಾಮಿಕ್ ಮಾಡಬಹುದು, ಬಟ್ ವಿತ್ ಮ್ಯಾಕ್ರೋಸ್ ಅಲ್ಲಿ ಮಾಡ್ತೀನಲ್ಲ ಅಷ್ಟು ಡೈನಾಮಿಕ್ ಆಗಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ಫಾರ್ಮುಲಾಸ್ ಹಾಕ್ಬೇಕಾಗುತ್ತೆ, ಎಲ್ಲ ಕಂಪ್ಲೀಟ್ ಟೆಂಪ್ಲೇಟ್ ಫಾರ್ಮುಲಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ನಾನು ಡ್ಯಾಶ್ ಬೋರ್ಡ್ಸ್ ಒಂದು ಸ್ಟ್ಯಾಟಿಕ್ ಅಥವಾ ಡೈನಾಮಿಕ್ ಅಂತ ಮಾಡ್ಬೋದು. ಜೊತೆಗೆ ಎಕ್ಸೆಲ್ ಅಲ್ಲಿ ಡ್ಯಾಶ್ ಬೋರ್ಡ್ ಮಾಡಬೇಕಾದ್ರೆ ವಿತ್ ಮ್ಯಾಕ್ರೋಸ್ ಅಥವಾ ವಿತೌಟ್ ಮ್ಯಾಕ್ರೋಸ್ ಮಾಡ್ಬೋದು. ನಾನು ಈ ಕಂಪ್ಲೀಟ್ ಸೆಷನ್ಸ್ ಈ ಕೋರ್ಸ್ ಏನಿದೆಯಲ್ಲ ಇದರಲ್ಲಿ ನಿಮ್ಗೆ ಸ್ಟ್ಯಾಟಿಕ್ ಕೂಡ ಹೇಳ್ಕೊಡ್ತೀನಿ, ಡೈನಾಮಿಕ್ ಕೂಡ ಹೇಳ್ಕೊಡ್ತೀನಿ, ಮತ್ತೆ ನಿಮ್ಗೆ ವಿತ್ ಮ್ಯಾಕ್ರೋಸ್ ವಿತೌಟ್ ಮ್ಯಾಕ್ರೋಸ್ ಡ್ಯಾಶ್ ಬೋರ್ಡ್ ಕೂಡ ನಾನು ಹೇಳ್ಕೊಡ್ತೀನಿ. ರೈಟ್, ಇದು ಡ್ಯಾಶ್ ಬೋರ್ಡ್ಸ್. ಮತ್ತೆ ಕೆಲವೊಂದ್ ಕಡೆ ಏನಾಗುತ್ತೆ ಇಂಟರಾಕ್ಟಿವ್ ಡ್ಯಾಶ್ ಬೋರ್ಡ್ಸ್ ಅಂತ ಬರುತ್ತೆ. ಈ ಇಂಟರಾಕ್ಟಿವ್ ಡ್ಯಾಶ್ ಬೋರ್ಡ್ಸ್ ಅಂದ್ರೆ ಏನಾಗುತ್ತೆ, ನನ್ಗೆ ಇವಾಗ ಒಂದು ಡೇಟಾ ಕೊಟ್ಟಿರ್ತೀನಿ, ಆ ಡೇಟಾ ಮೇಲೆ ನನ್ಗೆ ಬೇರೆ ಬೇರೆ ರಿಪೋರ್ಟ್ಸ್ ಬರಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಸೇಲ್ಸ್ ರಿಪೋರ್ಟ್ಸ್ ಇರುತ್ತೆ, ಆ ಸೇಲ್ಸ್ ರಿಪೋರ್ಟ್ಸ್ ಅಲ್ಲಿ ಮಾರ್ಕೆಟ್ ಶೇರ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೊಂದು ಪರ್ಸೆಂಟೇಜ್ ಏನೋ ಎಂಟರ್ ಮಾಡಬೇಕು. ಆ ಪರ್ಸೆಂಟೇಜ್ ಎಂಟರ್ ಮಾಡಿದಾಗ ಆ ಪರ್ಸೆಂಟೇಜ್ ಪ್ರಕಾರ ನನಗೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಆಟೋಮೆಟಿಕ್ ಆಗಬೇಕು. ಸೊ ಇಂಟರಾಕ್ಟಿವ್, ನನಗೆ ಆಲ್ರೆಡಿ ಒಂದು ಡ್ಯಾಶ್ ಬೋರ್ಡ್ ಇದೆ, ಅದಕ್ಕೆ ನಾನು ಇನ್ಪುಟ್ ಫೀಡ್ ಮಾಡಿದಾಗ ಬೇರೆ ರಿಸಲ್ಟ್ಸ್ ಯಾವ ತರ ಬರುತ್ತೆ ಅಂತ. ಸೊ ನಾನು ಇಂಟರಾಕ್ಟ್ ಮಾಡ್ಕೊಂಡು ಡ್ಯಾಶ್ ಬೋರ್ಡ್ಸ್ ಕೂಡ ಮಾಡಬಹುದು. ಸೊ ಇದು ಒಂದು ಡಿಫ್ರೆಂಟ್ ಡ್ಯಾಶ್ ಬೋರ್ಡ್ಸ್ ಕೂಡ ಆಗುತ್ತೆ. ಸೊ ಯಾವ ತರ ಡ್ಯಾಶ್ ಬೋರ್ಡ್ಸ್ ಇದಾವೆ, ಡಿಫ್ರೆಂಟ್ ಟೈಪ್ ಆಫ್ ಡ್ಯಾಶ್ ಬೋರ್ಡ್ಸ್ ಹೆಂಗಿರುತ್ತೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಡ್ಯಾಶ್ ಬೋರ್ಡ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ KPIs ಅಂತ ಬರುತ್ತೆ, ಅಥವಾ ಸೇಲ್ಸ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ, ಸ್ಕೋರ್ ಕಾರ್ಡ್ಸ್ ಅಂತ ಬರುತ್ತೆ. ಸೊ ಇಂಡಿಕೇಟರ್ಸ್ ನಾನು ಇನ್ಕ್ಲೂಡ್ ಮಾಡಿ ಈ ತರ ಡ್ಯಾಶ್ ಬೋರ್ಡ್ಸ್ ನ ಮಾಡಬಹುದು. ಸೊ ಒಂದೊಂದು ಡೊಮೈನ್ ಅಲ್ಲೂ ಕೂಡ ನಾನು ಡ್ಯಾಶ್ ಬೋರ್ಡ್ಸ್ ನ ಕ್ರಿಯೇಟ್ ಮಾಡ್ತಾ ಹೋದು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಡ್ಯಾಶ್ ಬೋರ್ಡ್ಸ್ ಅಂದ್ರೆ ಇವಾಗ ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ, ಅದರಲ್ಲಿ ರಿಸೋರ್ಸ್ ನೇಮ್ ಇರುತ್ತೆ,
ಮತ್ತೆ ಅವ್ರು ಎಷ್ಟು ಅವರ್ಸ್ ತಗೊಂಡ್ರು, ಮತ್ತೆ ಅವ್ರಿಗೆ ಎಷ್ಟು ರೆವೆನ್ಯೂ ಜನರೇಟ್ ಮಾಡ್ತಿದ್ದಾರೆ, ಮತ್ತೆ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಅವರ್ಸ್ ತಗೊಳುತ್ತೆ. ಸೊ ಈ ತರದ್ದೆಲ್ಲ ಅದೊಂದು ಡ್ಯಾಶ್ ಬೋರ್ಡ್ ಆಗುತ್ತೆ. ನನಗೆ ಸೇಲ್ಸ್ ಡ್ಯಾಶ್ ಬೋರ್ಡ್ ಇರುತ್ತೆ. ಸೇಲ್ಸ್ ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನಿರುತ್ತೆ, ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ ಎಷ್ಟು ಸೇಲ್ ಆಯ್ತು ಒಂದು ಮಂತ್ ಅಲ್ಲಿ ಅಥವಾ ಇಯರ್ಲಿ, ಹಾಫ್ ಇಯರ್ಲಿ, ಈ ತರ. ಸೊ ಈ ತರ ಒಂದೊಂದು ಡೊಮೈನ್ ಅಲ್ಲೂ ನಾನು ಒಂದೊಂದ್ ತರ ಡ್ಯಾಶ್ ಬೋರ್ಡ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಆ ಡ್ಯಾಶ್ ಬೋರ್ಡ್ಸ್ ನ ಏನ್ ಕ್ರಿಯೇಟ್ ಮಾಡ್ತೀನಿ ಅಥವಾ ಆ ಟೆಂಪ್ಲೇಟ್ ಏನ್ ಕ್ರಿಯೇಟ್ ಮಾಡ್ತೀನಲ್ಲ, ಅದು ನನಗೆ ಡಿಫ್ರೆಂಟ್ ಡೊಮೈನ್ಸ್ಗೆ ಡಿಫ್ರೆಂಟ್ ಡೇಟಾ ಮೇಲೆ ಡ್ಯಾಶ್ ಬೋರ್ಡ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಈ ಡ್ಯಾಶ್ ಬೋರ್ಡ್ಸ್ ಮಾಡೋದಕ್ಕೆ ಕ್ರಿಯೇಟಿವ್ ಐಡಿಯಾಸ್ ಇರಬೇಕು, ಇನ್ನೋವೇಟಿವ್ ಐಡಿಯಾಸ್ ಇರಬೇಕು. ಹಂಗಂತೇಳಿ ನಾವು ತುಂಬಾ ಏನೋ ಡಿಸೈನ್ಸ್ ಎಲ್ಲ ಮಾಡಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ಡ್ಯಾಶ್ ಬೋರ್ಡ್ಸ್ ಅಂದ್ರೆ ಒಂದು ಡೇಟಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಒಂದು ರಿಪೋರ್ಟ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಡ್ಯಾಶ್ ಬೋರ್ಡ್ಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಅವಾಗ ನಾನು ಈ ಕ್ಲೈಂಟ್ ಅಥವಾ ಯೂಸರ್ ಯಾರಿದ್ದಾರೆ ಅವ್ರನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಈ ಡ್ಯಾಶ್ ಬೋರ್ಡ್ ನ ಮಾಡ್ಬೇಕಾಗುತ್ತೆ. ಸುಮ್ನೆ ನನಗೆ ಹೆಂಗ್ ಬೇಕೋ ಆತರ ಇಷ್ಟ ಬಂದಂಗೆ ಮಾಡಕ್ಕಾಗಲ್ಲ. ಸೊ ನಾನು ಡ್ಯಾಶ್ ಬೋರ್ಡ್ ತಗೊಂಡಾಗ ಫಸ್ಟ್ ಅವ್ರ ರಿಕ್ವೈರ್ಮೆಂಟ್ಸ್ ಏನು ಅಂತ ತಗೋಬೇಕು. ಆ ರಿಕ್ವೈರ್ಮೆಂಟ್ಸ್ ತಗೊಂಡಾದ್ಮೇಲೆ ಡೇಟಾ ಕಲೆಕ್ಟ್ ಮಾಡ್ಕೋಬೇಕು. ಆ ಡೇಟಾ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆ ಡೇಟಾ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇನ್ ಕೇಸ್ ಏನಾದ್ರೂ ಡೇಟಾ ಪ್ರಾಬ್ಲಮ್ ಇದೆ ಅಥವಾ ಇವ್ರೆ ಕೊಟ್ಟಿರೋ ರಿಕ್ವೈರ್ಮೆಂಟ್ಗೂ ಆ ಡೇಟಾ ಕೊಟ್ಟಿರೋದಕ್ಕೂ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಕ್ಲೈಂಟ್ ಹತ್ರ ನಾವು ಮಾತಾಡಬೇಕು. ಈ ತರ ನಿಮ್ ರಿಪೋರ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದ್ರ ಜೊತೆಗೆ ಇಲ್ಲಿ ನೀವು ಕೊಟ್ಟಿರೋ ಡೇಟಾ ಮ್ಯಾಚ್ ಆಗ್ತಿಲ್ಲ ಅಂತ. ಮ್ಯಾಚ್ ಆದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ತಗೋಬಹುದು. ಸೊ ಅದಕ್ಕೆ ಯಾವಾಗ್ಲೂ ಒಂದು ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಡೇಟಾ ಈಸ್ ವೆರಿ ಇಂಪಾರ್ಟೆಂಟ್, ರಿಕ್ವೈರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ರಿಕ್ವೈರ್ಮೆಂಟ್ ತಗೊಂಡು ಆ ಡೇಟಾ ತಗೊಂಡು ಎರಡೂನು ಮ್ಯಾಚ್ ಮಾಡಬೇಕು. ನನಗೆ ಯಾವಾಗ ಈ ಡೇಟಾ ಮತ್ತೆ ರಿಕ್ವೈರ್ಮೆಂಟ್ ಎರಡು ಮ್ಯಾಚ್ ಆಗುತ್ತೆ ಅಂದ್ರೆ ಇವ್ರು ಕೊಟ್ಟಿರೋ ರಿಕ್ವೈರ್ಮೆಂಟ್ಗೆ ಈ ಡೇಟಾ ಏನ್ ಕೊಟ್ಟಿದ್ದಾರೆ ಅದು ನನಗೆ ಕರೆಕ್ಟ್ ಆಗಿ ರಿಪೋರ್ಟ್ಸ್ ಬರುತ್ತೆ ಅಂತ ಅನ್ಕೊಂಡ್ರೆ ಆಮೇಲೆ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ರೈಟ್. ನೆಕ್ಸ್ಟ್ ಬಂದು ಪ್ಲಾನಿಂಗ್. ಈ ಪ್ಲಾನಿಂಗ್ ಏನಿದೆಯಲ್ಲ, ನೀವು ಒಂದು ಡ್ಯಾಶ್ ಬೋರ್ಡ್ ಮಾಡೋಕ್ಕೂ ಮುಂಚೆ ಕಂಪ್ಲೀಟ್ ಪ್ಲಾನ್ ಮಾಡ್ಕೋಬೇಕು. ಪ್ಲಾನ್ ಅಂದ್ರೆ ಏನು? ನಿಮ್ಗೆ ಒಂದು ಡ್ರಾಫ್ಟ್ ಕ್ರಿಯೇಟ್ ಮಾಡಬೇಕು. ನಾನು ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮ್ಗೆ. ಇವ್ ಜಸ್ಟ್ ಒಂದು ಥಿಯರಿಟಿಕಲಿ ನಿಮ್ಗೆ ಈ ಕೋರ್ಸ್ ಏನು, ಈ ಕೋರ್ಸ್ ನಾವೇನೇನ್ ಕಲಿತೀವಿ ಅದನ್ನ ನಾನು ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ನೀವು ಪ್ರಾಕ್ಟಿಕಲ್ ಕ್ಲಾಸ್ ನ ಏನ್ ಮಾಡ್ತಿಲ್ಲ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಸೊ ಫಸ್ಟ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾನು ನಿಮಗೆ ಏನೇ ಮಾಡಿದ್ರು ಫಸ್ಟ್ ಈ ತರ ಆಗುತ್ತೆ, ಈ ತರ ಒಂದು ರಿಪೋರ್ಟ್ಸ್ ಬರುತ್ತೆ ಅಂತ ನಾನು ಅರ್ಥ ಮಾಡ್ಕೋಬೇಕು. ನನಗೆ ಯಾವಾಗ ಈ ರಿಪೋರ್ಟ್ಸ್ ನಾನು ಮಾಡ್ತೀನಿ ಅಂತ ಅಂದಾಗ ಆ ಟೆಂಪ್ಲೇಟ್ ಅಲ್ಲಿ ಪ್ರತಿಯೊಂದು ರಿಪೋರ್ಟ್ಸ್ ಒಂದು ಮಾಕ್ ಕ್ರಿಯೇಟ್ ಮಾಡಬೇಕು. ಮಾಕ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಸ್ಯಾಂಪಲ್ ತರ. ಈ ಸ್ಯಾಂಪಲ್ ನಾನು ಏನ್ ಮಾಡ್ತೀನಿ, ತಗೊಂಡು ಕ್ಲೈಂಟ್ ಕಳಿಸ್ತೀನಿ. ಕ್ಲೈಂಟ್ ಏನ್ ಮಾಡ್ತಾರೆ, ಅದನ್ನ ಚೆಕ್ ಮಾಡ್ಬಿಟ್ಟು ಫೈನ್ ನನ್ಗೆ ಇದೇ ತರ ರಿಪೋರ್ಟ್ಸ್ ಇರಬೇಕು, ನ್ಯಾವಿಗೇಷನ್ಸ್ ಇದೇ ತರ ಇರಬೇಕು. ನ್ಯಾವಿಗೇಷನ್ಸ್ ಅಂದ್ರೆ ಒಂದು ರಿಪೋರ್ಟ್ ಇಂದ ಇನ್ನೊಂದು ರಿಪೋರ್ಟ್ ಹೋಗೋದು. ಇದೆಲ್ಲ ಕರೆಕ್ಟ್ ಇದೆ ಅಂತ ಅವರು ಅಪ್ರೂವ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕು, ಈ ಡ್ಯಾಶ್ ಬೋರ್ಡ್ ನ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಈ ಡ್ಯಾಶ್ ಬೋರ್ಡ್ ಡೆವಲಪ್ ಆದ್ಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಮಾಡಿ ಕ್ಲೈಂಟ್ ಕೊಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಅವಾಗ ಏನಾಗ್ತಿದೆ ಒಂದ್ ರಿಪೋರ್ಟ್ ಆಯ್ತಾ ಅದನ್ನ ಕಳಿಸ್ತಾರೆ, QC ಮಾಡಿಸ್ತಾರೆ, ಮತ್ತೆ ವಾಪಸ್ ಬರುತ್ತೆ ಈ ತರ. ಸೊ ಈ ತರ ನೀವು ಪ್ಲಾನಿಂಗ್ ನ ಮಾಡ್ಕೋಬೇಕು. ಪ್ಲಾನಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಎಲ್ಲೇ ಮಿಸ್ಟೇಕ್ಸ್ ಆದ್ರೂ ಇಮಿಡಿಯೇಟ್ ಆಗಿ ಅದು ಕರೆಕ್ಟ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಇಲ್ಲ ನಾನು ಪ್ಲಾನಿಂಗ್ ಮಾಡ್ದೇನೆ ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ನ ನಾನು ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನ ನಾನು ಸಬ್ಮಿಟ್ ಮಾಡಿ ಆಮೇಲೆ ಕ್ಲೈಂಟ್ ಅದ ರಿಜೆಕ್ಟ್ ಮಾಡ್ತು ಅಂದ್ರೆ ಒಂದು ಟೈಮ್ ವೇಸ್ಟ್ ಆಗುತ್ತೆ, ಎಫರ್ಟ್ಸ್ ವೇಸ್ಟ್ ಆಗುತ್ತೆ, ಮತ್ತೆ ರೆವೆನ್ಯೂ ಜನರೇಟ್ ಆಗಲ್ಲ. ಸೊ ಇದನ್ನ ನೀವು ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಸೊ ಯಾವುದೇ ಡ್ಯಾಶ್ ಬೋರ್ಡ್ ನಿಮ್ಗೆ ಒಂದು ಪ್ರಾಜೆಕ್ಟ್ ಅಂತ ಕೊಟ್ಟಾಗ ಒಂದು ಕಂಪನಿಯಲ್ಲಿ ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕು ಅಂದ್ರೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಆ ರಿಕ್ವೈರ್ಮೆಂಟ್ ನ ತಗೊಂಡು ಅದನ್ನ ಕಂಪ್ಲೀಟ್ ಸ್ಟಡಿ ಮಾಡಬೇಕು. ಅದ ಅರ್ಥ ಆದ್ಮೇಲೆ ನೆಕ್ಸ್ಟ್ ನೀವು ಡೇಟಾ ತಗೋಬೇಕು. ಆ ಡೇಟಾ ತಗೊಂಡು ಅದಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡ್ಬೇಕು. ಎರಡೂ ಮ್ಯಾಚ್ ಆಗ್ತಿದೆ ಅಂದಾಗ ನೀವು ಪ್ರಾಜೆಕ್ಟ್ ನ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಕ್ಲೈಂಟ್ ಹತ್ರ ಮಾತಾಡಬೇಕು, ಈ ತರ ಮಿಸ್ಟೇಕ್ಸ್ ಇದೆ ಅಂತ. ಎರಡೂ ಕರೆಕ್ಟ್ ಇದೆ ಅಂದಾಗ ಫಸ್ಟ್ ಪ್ಲಾನ್ ಮಾಡ್ಕೋಬೇಕು. ಪ್ಲಾನಿಂಗ್ ಅಂದ್ರೆ ಏನು, ಡ್ಯಾಶ್ ಬೋರ್ಡ್ ಹೆಂಗಿರ್ಬೇಕು, ನನ್ನ ಹೋಮ್ ಪೇಜ್ ಹೆಂಗಿರ್ಬೇಕು, ನ್ಯಾವಿಗೇಷನ್ಸ್ ಹೆಂಗಿರ್ಬೇಕು, ಯಾವ ಪೇಜ್ ಅಲ್ಲಿ ಯಾವ ತರ ರಿಪೋರ್ಟ್ಸ್ ಬರಬೇಕು, ಎಲ್ಲಿ ಟೇಬಲ್ಸ್ ಬರಬೇಕು, ಎಲ್ಲಿ ಇಂಡಿಕೇಟರ್ಸ್ ಬರಬೇಕು. ಸೊ ಇದನ್ನೆಲ್ಲ ನೀವು ಬೇಕಿದ್ರೆ ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ ಅಥವಾ ಒಂದು ನೋಟ್ ಪ್ಯಾಡ್ ಅಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳಿ ಅಥವಾ ಒಂದು ರಫ್ ಸ್ಕೆಚ್ ತರ ಮಾಡ್ಕೊಂಡ್ರು ನಡೆಯುತ್ತೆ. ಸೊ ಇದು ಫಸ್ಟ್ ಸ್ಟೆಪ್. ಇದಾದ್ಮೇಲೆ
ನೆಕ್ಸ್ಟ್ ನೀವು ಇನ್ನೊಂದು ಪ್ಲಾನ್ ಮಾಡ್ಬೇಕಾಗತ್ತೆ. ಆ ಕ್ಲೈಂಟ್ ನಿಮ್ಗೆ ಕೊಡ್ತಾರೆ ಅದು ಸ್ಟ್ಯಾಟಿಕ್ ಬೇಕಾ ಡೈನಾಮಿಕ್ ಬೇಕಾ ಅಂತ. ಯೂಶಲಿ ಡ್ಯಾಶ್ ಬೋರ್ಡ್ಸ್ ಡೈನಾಮಿಕ್ ಆಗಿ ಇರುತ್ತೆ, ಯಾಕೆಂದ್ರೆ ಡೇಟಾ ಅವಾಗ ನಾವು ಫೀಡ್ ಮಾಡ್ತಾ ಇರ್ತೀವಿ. ಸೊ ಫೀಡ್ ಮಾಡಿದಾಗೆಲ್ಲ ಡೇಟಾ ನನಗೆ ಕಂಪ್ಲೀಟ್ ಚೇಂಜ್ ಆಗ್ತಾ ಹೋಗ್ಬೇಕು. ಇದು ಡ್ಯಾಶ್ ಬೋರ್ಡ್. ನೆಕ್ಸ್ಟ್ ಒಂದು ಈ ಕೋರ್ಸಲ್ಲಿ ಆಟೋಮೇಷನ್ ಅಂತ ಬರುತ್ತೆ. ಆಟೋಮೇಷನ್ಗೂ ಡ್ಯಾಶ್ ಬೋರ್ಡ್ಗೂ ಏನೂ ಸಂಬಂಧ ಇರಲ್ಲ. ಆದರೆ ಆಟೋಮೇಷನ್ ಅಂತ ಹೇಳಿದ್ರೆ ನಾವೇನೇ ನ ಆಟೋಮೇಟ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ 15 PPT ಚಾರ್ಟ್ಸ್ ಇದೆ. ಈ 15 PPT ಚಾರ್ಟ್ಸ್ ನನಗೆ 15 ಚಾರ್ಟ್ಸ್ PPTಗೆ ಎಕ್ಸ್ಪೋರ್ಟ್ ಆಗಬೇಕು. ಸೊ ನಾನೇನ್ ಮಾಡ್ತೀನಿ, ಈ ಚಾರ್ಟ್ಸ್ ನ ಕಾಪಿ ಮಾಡ್ಕೊಂಡು ಮ್ಯಾನ್ಯುಯಲ್ ಆಗಿ PPT ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಪೇಸ್ಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾನು ಸರಿಯಾಗಿ ಪೇಸ್ಟ್ ಮಾಡಲ್ಲ, ಅಥವಾ ಅದು ಪೇಸ್ಟ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಚಾರ್ಟ್ಸ್ ಮಿಸ್ಟೇಕ್ ಆಗ್ಬೋದು, ಅಥವಾ ಕೆಲವೊಂದು ಚಾರ್ಟ್ಸ್ ನಾನು ಮಿಸ್ ಕೂಡ ಮಾಡಬಹುದು. ಸೊ ಈ ತರ ಇದನ್ನ ಅವಾಯ್ಡ್ ಮಾಡೋದಿಕ್ಕೆ ನಾನೇನ್ ಮಾಡ್ತೀನಿ, ಒಂದು ಆಟೋಮೇಷನ್ ಅಂದ್ರೆ ಒಂದು ಪ್ರೋಗ್ರಾಮ್ ಬರೀತೀನಿ. ಆಟೋಮೆಟಿಕ್ ಆಗಿ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಈ 15 ಚಾರ್ಟ್ಸ್ ಕೂಡ ಎಕ್ಸೆಲ್ ಡ್ಯಾಶ್ ಬೋರ್ಡ್ ಇಂದ ಕಂಪ್ಲೀಟ್ ಆಗಿ PPTಗೆ ಎಕ್ಸ್ಪೋರ್ಟ್ ಆಗ್ಬಿಡ್ಬೇಕು. ಆತರ ಇದಕ್ಕೆ ಆಟೋಮೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೂ ಒಂದು ಆಟೋಮೇಷನ್ ಮಾಡ್ಬೋದು. ಸಪೋಸ್ ನಾನು ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ತಾ ಇದೀನಿ, ಅದಕ್ಕೊಂದಷ್ಟು ಡೇಟಾ ಬೇಕು. ಆ ಡೇಟಾ ಏನಾಗಿದೆ ಅಂದ್ರೆ ಎಲ್ಲ ಬಿಟ್ಸ್ ಅಂಡ್ ಪೀಸಸ್. ಫಾರ್ ಎಕ್ಸಾಂಪಲ್ ಈ ತರ ಇಲ್ಲಿ ಹೋಗ್ತೀನಿ. ಓಕೆ, ಇಂಪೋರ್ಟ್ ನೋಡಿ, ಈ ತರ ಎಷ್ಟೊಂದು ಫೈಲ್ಸ್ ಇರುತ್ತೆ. 100-150 ಫೈಲ್ಸ್ ಅಲ್ಲಿ ಬೇರೆ ಬೇರೆ ತರ ಡೇಟಾ ಇರುತ್ತೆ. ಸೊ ಇದೆಲ್ಲ ನಾನು ಒಂದು ಎಕ್ಸೆಲ್ ಫೈಲ್ಗೆ ಹಾಕೋಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಅದಕ್ಕೊಂದು ಪ್ರೋಗ್ರಾಮ್ ಬರೀತೀನಿ. ಯೂಶಲಿ ಆಟೋಮೇಷನ್ ಮಾಡ್ಬೇಕಾದ್ರೆ ಲೂಪ್ಸ್ ಯೂಸ್ ಮಾಡ್ತೀವಿ, ಯಾಕಂದ್ರೆ ಮಲ್ಟಿಪಲ್ ಟೈಮ್ಸ್ ಅದೇ ಟಾಸ್ಕ್ ರನ್ ಆಗ್ಬೇಕು. ಅದಕ್ಕೆ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ್ ನಿಮ್ಗೆ, ಲೂಪ್ಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಆಟೋಮೇಷನ್ ಅಂತ ಬಂದಾಗ ನಿಮ್ಗೆ ಏನೇ ಪ್ರೊಸೆಸ್ ಮಾಡಿದ್ರು, ನಿಮ್ಗೆ ಏನೇ ಒಂದು ಡೇಟಾ ಪ್ರೊಸೆಸ್ ಇದ್ರು ನಿಮ್ಗೆ ಲೂಪ್ಸ್ ಬೇಕಾಗುತ್ತೆ. ಯಾಕಂದ್ರೆ ಅದು ಕಂಟಿನ್ಯೂಸ್ ಆಗಿ ನಾನು ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಇದು ಆಟೋಮೇಷನ್. ಆಟೋಮೇಷನ್ ಅಂದ್ರೆ ನಾನು ಏನ್ ಟಾಸ್ಕ್ ಮಾಡ್ತೀನಿ ಅದನ್ನ ಆಟೋಮೇಟ್ ಮಾಡೋದು. ಆ ಟಾಸ್ಕ್ ಏನಾದ್ರೂ ಆಗಿರ್ಬೋದು. ಒಂದ್ ಬೇರೆ ಅಪ್ಲಿಕೇಶನ್ ಇಂದ ನಾನು ಡೇಟಾ ಕಾಪಿ ಮಾಡ್ಕೊಂಡು ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೇಕು, ಅಥವಾ ಶೇಪ್ಸ್, ಚಾರ್ಟ್ಸ್ ಅಥವಾ ಏನೇ ಇರಲಿ ಅದನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಅಥವಾ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಒಂದು 150-200 ಎಂಪ್ಲಾಯ್ಸ್ ಇರ್ತಾರೆ, ಅಥವಾ ಕ್ಲೈಂಟ್ಸ್ ಇರ್ತಾರೆ, ಅವ್ರಿಗೆಲ್ಲ ನಾನು ಆಟೋಮೆಟಿಕ್ ಆಗಿ ಮೇಲ್ ಕಳಿಸ್ಬೇಕು. ಸೊ ಈ ತರದೆಲ್ಲ ಮಾಡೋದಕ್ಕೆ ಆಟೋಮೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ರಿಪೋರ್ಟಿಂಗ್ ಟೆಕ್ನಿಕ್ಸ್ ಅಂತ. ರಿಪೋರ್ಟಿಂಗ್ ಟೆಕ್ನಿಕ್ಸ್ ಡ್ಯಾಶ್ ಬೋರ್ಡ್ ಆಕ್ಚುಲಿ ಬಂದು ತುಂಬಾ ಹತ್ರ ಇರುತ್ತೆ. ಯಾವ ತರ ಅಂದ್ರೆ, ಡ್ಯಾಶ್ ಬೋರ್ಡ್ ಬಂದು ಒಂದು ಟೆಂಪ್ಲೇಟ್, ರಿಪೋರ್ಟ್ಸ್ ಬಂದು ಆ ಟೆಂಪ್ಲೇಟ್ ಒಳಗಡೆ ಇರೋ ಇನ್ಫಾರ್ಮೇಶನ್. ನಾನು ಇನ್ಫಾರ್ಮೇಶನ್ ಅಂತ ಹೇಳ್ತಿದ್ನಲ್ಲ, ಇದೇ ಇನ್ಫಾರ್ಮೇಶನ್. ಸೊ ಇನ್ಫಾರ್ಮೇಶನ್ ಹೆಂಗ್ ಬರುತ್ತೆ ನನಗೆ, ಇನ್ಫಾರ್ಮೇಶನ್ ಅಂದ್ರೆ ಅದು ಡೇಟಾ ರೂಪದಲ್ಲಿ ಬರುತ್ತೆ. ಒಂದು ಬೇರೆ ಡೇಟಾ ಸೋರ್ಸ್ ಅಲ್ಲಿ ಇರ್ಬೋದು, ಯಾವ್ದು ಆಕ್ಸೆಸ್ ಅಲ್ಲಿ ಇರ್ಬೋದು, CSV ಫೈಲ್ಸ್, ಟೆಕ್ಸ್ಟ್ ಫೈಲ್ಸ್ ಈ ತರ ಇರ್ಬೋದು. ಇದನ್ನ ನಾನೇನ್ ಮಾಡ್ತೀನಿ, ಮತ್ತೆ ನಾನು ಎಕ್ಸೆಲ್ ಶೀಟ್ಗೆ ಹಾಕೋತೀನಿ, ಮತ್ತೆ ಅಲ್ಲಿಂದ ಆ ಡೇಟಾ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ತೀನಿ. ಸೊ ರಿಪೋರ್ಟ್ಸ್ ಬಂದು ಒಂದು ಶೇಪ್ ಅಲ್ಲಿ ಇರ್ಬೋದು, ಇಲ್ಲ ಚಾರ್ಟ್ಸ್ ಅಲ್ಲಿ ಇರ್ಬೋದು, ಇಲ್ಲ ಟೇಬಲ್ ಅಲ್ಲಿ ಇರ್ಬೋದು, ಅಥವಾ ಇಂಡಿಕೇಟರ್ಸ್ ಅಂದ್ರೆ ಅದು ಇಂಡಿಕೇಟ್ ಮಾಡೋದು, ಅಂದ್ರೆ ಈ ರೇಂಜ್ ಇಂದ ಈ ರೇಂಜ್ ವರೆಗೂ ಅದು ಹೈ ಇದೆಯಾ, ಲೋ ಇದೆಯಾ, ಮೀಡಿಯಂ ಇದೆಯಾ ಅಂತ. ಸೊ ಈ ತರದ್ದೆಲ್ಲ ಮಾಡೋದಕ್ಕೆ ನಾವು ರಿಪೋರ್ಟಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಸೊ ಈ ರಿಪೋರ್ಟಿಂಗ್ ಟೆಕ್ನಿಕ್ಸ್ ಆಕ್ಚುಲಿ ಬಂದು ಅದು ತುಂಬಾ ಇರುತ್ತೆ ಕಲಿಯೋದಕ್ಕೆ. ಡ್ಯಾಶ್ ಬೋರ್ಡ್ ಅಂದ್ರೆ ಅದ್ ನಾನು ಯಾವ ತರ ಬೇಕಾದ್ರೂ ಮಾಡ್ಬೋದು. ಬಟ್ ರಿಪೋರ್ಟ್ಸ್ ಅಂತ ಬಂದಾಗ ನಾನು ಚಾರ್ಟ್ಸ್ ಅಂದ್ರೆ ಇದೇ ತರನೇ ಚಾರ್ಟ್ಸ್ ಇರಬೇಕು, ಅಥವಾ ನಾನು ಈ ತರ ಡಿಫ್ರೆಂಟ್ ಆಗಿ ನಾನು ಒಂದು ಇನ್ನೋವೇಟಿವ್ ಆಗಿ ತೋರಿಸ್ಬೇಕು. ಸೊ ಇದನ್ನೆಲ್ಲ ನಾನು ನೋಡ್ಬೇಕಾಗತ್ತೆ. ಸೊ ಇದು ಬಂದು ಈ ಕಂಪ್ಲೀಟ್ ಕೋರ್ಸ್. ಓಕೆ, ಸೊ ಈ ಕೋರ್ಸ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್. ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದೀನಿ, ನೀವು ಯಾವ್ದೇ ಕಂಪ್ನಿಗೆ ಹೋದ್ರು, ನೀವು ಎಷ್ಟೇ ಎಕ್ಸೆಲ್, ಮ್ಯಾಕ್ರೋಸ್ ಅದು ಏನೇ ಟೆಕ್ನಾಲಜಿ ಕಲ್ತ್ರು, ಫೈನಲ್ ಆಗಿ ನೀವು ಮಾಡ್ಬೇಕಾಗಿರೋದು ಡ್ಯಾಶ್ ಬೋರ್ಡ್ಸ್, ಅದರಲ್ಲಿರೋ ರಿಪೋರ್ಟ್ಸ್, ಅಥವಾ ಆಟೋಮೇಟ್ ಮಾಡ್ಬೇಕಂದ್ರೆ ಆಟೋಮೇಷನ್. ಓಕೆ, ಸೊ ಈ ಕಂಪ್ಲೀಟ್ ಕೋರ್ಸ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ಮತ್ತೆ ತುಂಬಾ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ನಿಮ್ಗೆ ನಿಮ್ದೇ ಆದ ಡೇಟಾಸ್ ಯಾವ್ದನ್ನ ಕಾಲೇಜು ಅಥವಾ ನಿಮ್ ಕಂಪ್ನಿನೋ ಅಥವಾ ಅಸೈನ್ಮೆಂಟ್ ಯಾವ್ದೇ ಇದ್ರು ಅದನ್ನು ಕೂಡ ನೀವು ಕನ್ವರ್ಟ್ ಮಾಡ್ಕೊಂಡು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬಹುದು. ರೈಟ್. ಸೊ ನಾನೇನ್ ಮಾಡ್ತೀನಿ ಇವಾಗ, ಈ ಡ್ಯಾಶ್ ಬೋರ್ಡ್ ನ ಸ್ಕ್ರಾಚ್ ಇಂದ, ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಯಾವ ತರ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಓಕೆ, ಸೊ ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಒಂದು ಎಕ್ಸೆಲ್ ಫೈಲ್ ತಗೋಣ. ಈ ಎಕ್ಸೆಲ್ ಫೈಲ್ ನ ಸ್ಕ್ರಾಚ್ ಇಂದ ನಾವು
ಡ್ಯಾಶ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ಪ್ರತಿ ಕ್ಲಾಸ್ಗೂ ನಾ ಏನ್ ಮಾಡ್ತೀನಿ, ಅದನ್ನ ಕಂಟಿನ್ಯೂಸ್ ಒಂದೊಂದೇ ಮಾಡ್ತಾ ಹೋಗ್ತೀನಿ, ಮತ್ತೆ ನಿಮ್ಗೂ ಆ ಫೈಲ್ ನ ಕಳಿಸ್ತಾ ಹೋಗ್ತೀನಿ. ಅದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಈ ಫೈಲ್ಸ್ ಎಲ್ಲದೂ ನಾನು ನಿಮ್ಗೆ ಕೊಡ್ತೀನಿ. ಇದನ್ನ ನೀವು ಇಟ್ಕೊಂಡು ಇದನ್ನ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ರೈಟ್, ಫಸ್ಟ್ ಏನ್ ಮಾಡೋಣ, ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಚಾಪ್ಟರ್ಸ್, ಇದೆಲ್ಲ ನಾನು ಥಿಯೋರಿಟಿಕಲಿ ಹೋಗಲ್ಲ, ಎಲ್ಲ ಕಂಪ್ಲೀಟ್ ಇದೇನಿದೆ ಅದೆಲ್ಲ ನಾನು ಒನ್ ಬೈ ಒನ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇದೆಲ್ಲ ತುಂಬಾ ಸಿಂಪಲ್ ಇದೆ, ಬಟ್ ಏನಂದ್ರೆ ಇನ್ನೋವೇಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಫಸ್ಟ್ ಒಂದು ಎಕ್ಸೆಲ್ ಫೈಲ್ ಓಪನ್ ಮಾಡ್ಕೊಳ್ಳೋಣ. ಸೊ ಇದೊಂದು ಎಕ್ಸೆಲ್ ಫೈಲ್, ಇದನ್ನ ನಾನು ಇವಾಗ ಡ್ಯಾಶ್ ಬೋರ್ಡ್ ಕನ್ವರ್ಟ್ ಮಾಡಬೇಕು. ಸೊ ಈ ಎಕ್ಸೆಲ್ ಫೈಲ್ ಏನ್ ಕ್ರಿಯೇಟ್ ಮಾಡ್ತೀನಿ ಇವತ್ತು, ಇದನ್ನೇ ಕಂಟಿನ್ಯೂಸ್ ನಮ್ ಇಡೀ ಕೋರ್ಸ್ಗೆ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ. ಡೇ ಬೈ ಡೇ ಅಂದ್ರೆ ವರ್ಷನ್ 1, ವರ್ಷನ್ 2, ವರ್ಷನ್ 3 ಅಂತ ನಾನು ಬೇರೆ ಬೇರೆ ಇದು ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಅದು ಈಸಿ ಆಗ್ಬಿಡುತ್ತೆ ಅರ್ಥ ಆಗಕ್ಕೆ. ಸೊ ಫಸ್ಟ್ ನಾನು ಎಕ್ಸೆಲ್ ಫೈಲ್ ಓಪನ್ ಮಾಡಿದಾಗ ನಿಮಗೆ 1 ಶೀಟ್ ಇರುತ್ತೆ, ಅಥವಾ 10 ಶೀಟ್ ಇರುತ್ತೆ, 3 ಶೀಟ್ ಇರುತ್ತೆ, ಅಥವಾ ಎಷ್ಟಾದ್ರೂ ಶೀಟ್ಸ್ ಇರುತ್ತೆ ಡಿಫಾಲ್ಟ್. ಅದನ್ನ ನೀವು ವರಿ ಮಾಡ್ಕೋಬೇಡಿ. ನಾನು ಏನ್ ಮಾಡ್ತೀನಿ, ಫಸ್ಟ್ ಇದನ್ನ ಸೇವ್ ಮಾಡ್ತೀನಿ. ಸೇವ್ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ ತಲೆಗೆ ಏನ್ ಬರಬೇಕು ಅಂದ್ರೆ, ನಾನು ಈ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ತಾ ಇರೋದು ವಿತ್ ಮ್ಯಾಕ್ರೋಸ್ ವಿತೌಟ್ ಮ್ಯಾಕ್ರೋಸ್ ಅಂತ. ವಿತ್ ಮ್ಯಾಕ್ರೋಸ್ ಅಂತ ಬಂದಾಗ ನಾನೇನ್ ಮಾಡ್ಬೇಕು, ಇದನ್ನ ಡಾಟ್ XLSM ಅಂತ ಸೇವ್ ಮಾಡ್ತೀನಿ. ಇಲ್ಲ ವಿತೌಟ್ ಮ್ಯಾಕ್ರೋಸ್ ಅಂತ ಬಂದಾಗ ಡಾಟ್ XLSX ಅಂತ ಸೇವ್ ಮಾಡ್ತೀನಿ. ಸೊ ಇವಾಗ ಇದು ವಿತೌಟ್ ಮ್ಯಾಕ್ರೋಸ್ ಅಂತ ಬಂದಾಗ ನೀವು ಮ್ಯಾಕ್ರೋಸ್ ಬರೆಯಕ್ಕಾಗಲ್ಲ. ಯಾಕಂದ್ರೆ ಒಂದ್ಸತಿ ನೀವು XLSX ಅಂತ ಸೇವ್ ಮಾಡಿದ್ರೆ ನೀವೇನೇ ಮ್ಯಾಕ್ರೋಸ್ ಬರೆದ್ರು ಆ ಮೂಮೆಂಟ್ ಅಲ್ಲಿ ವರ್ಕ್ ಆಗ್ಬೋದು. ನೆಕ್ಸ್ಟ್ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಮ್ಯಾಕ್ರೋಸ್ ಹೊರಟೋಗುತ್ತೆ. ಅದಕ್ಕೆ ನೀವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು, ನಾನು ಮಾಡ್ತಾ ಇರೋ ಡ್ಯಾಶ್ ಬೋರ್ಡ್ ವಿತ್ ಮ್ಯಾಕ್ರೋಸ್ ವಿತೌಟ್ ಮ್ಯಾಕ್ರೋಸ್ ಅಂತ. ಲೆಟ್ಸ್ ಸೇ ನಾವು ಇದನ್ನ ವಿತ್ ಮ್ಯಾಕ್ರೋಸ್ ಅಂತಾನೆ ಮಾಡ್ಕೊಳ್ಳೋಣ. ಏನ್ ಮಾಡ್ತೀನಿ, Ctrl+S ಅಂತ ಸೇವ್ ಮಾಡ್ತೀನಿ. ಇದು ಒಂದ್ ಕಡೆ ಸೇವ್ ಮಾಡ್ಕೊಳ್ಳೋಣ. ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ, ಅಲ್ಲೇ ಸೇವ್ ಮಾಡೋಣ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಡಿಸೈನ್ ಅಂತ ಒಂದು ಫೋಲ್ಡರ್ ಇದೆ, ಇಲ್ಲೇ ಸೇವ್ ಮಾಡ್ತೀನಿ. ಇದಕ್ಕೆ ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ವರ್ಷನ್ 1.0 ಅಂತ ಕೊಡ್ತೀನಿ. ಇಲ್ಲಿ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್ ಅಂತಾನೆ ಕೊಡ್ತೀನಿ. ಸೇವ್. ಸೊ ಇದು ಸೇವ್ ಆಯ್ತು. ರೈಟ್, ಫಸ್ಟ್ ಸ್ಟೆಪ್ ಮುಗೀತು. ನೆಕ್ಸ್ಟ್ ಸ್ಟೆಪ್ ಬಂದು, ನಾನು ಇವಾಗ ಯಾವುದೇ ಡ್ಯಾಶ್ ಬೋರ್ಡ್ ಮಾಡಿದ್ರು ಅದಕ್ಕೊಂದು ಹೋಮ್ ಪೇಜ್ ಇರಬೇಕು. ಹೋಮ್ ಪೇಜ್ ಅಂದ್ರೆ ಲ್ಯಾಂಡಿಂಗ್ ಪೇಜ್ ಅಂತ ಕರಿತೀವಿ. ಇವಾಗ ನಾನು ಇಲ್ಲೊಂದು ಎಕ್ಸೆಲ್ ಫೈಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೇ ಇವಾಗ ನಮ್ಮೊಂದು ಎಕ್ಸೆಲ್ ಫೈಲ್ ಓಪನ್ ಮಾಡಿದ್ರೆ ಫಾರ್ಮುಲಾಸ್, ಈ ಲುಕ್ಅಪ್ ಫಾರ್ಮುಲಾ ಅಂತ ಓಪನ್ ಮಾಡ್ತೀನಿ. ನೋಡಿ, ಇದನ್ನು ಓಪನ್ ಮಾಡಿದ್ರೆ ಇದು ಕರೆಕ್ಟ್ ಆಗಿ ಹೋಗಿ ಫಸ್ಟ್ ಶೀಟ್ ಅಲ್ಲಿ ಅದು ಲ್ಯಾಂಡ್ ಆಗುತ್ತದೆ. ಅಂದ್ರೆ ಯಾವುದೇ ಶೀಟ್ ಅಲ್ಲಿ ನಾನು ಸೇವ್ ಮಾಡಿದ್ರು ಕೂಡ ಅದೇನಾಗಬೇಕು, ಫಸ್ಟ್ ಹೋಮ್ ಪೇಜ್ಗೆ ಬರಬೇಕು. ನೋಡಿ ಈ ತರ. ಇದನ್ನ ಇವಾಗ ಇಲ್ಲಿ ಹೋಗ್ಬಿಟ್ಟು ಇದು ಯಾವ್ದೋ ಶೀಟ್ ಇದ್ರಲ್ಲಿ ಹೋಗ್ಬಿಟ್ಟು ಇದನ್ನ ಸೇವ್ ಮಾಡಿ ನಾನು ಕ್ಲೋಸ್ ಮಾಡಿದ್ರು ಕೂಡ ಲಾಸ್ಟ್ಗೆ ನನಗೆ ಈ ಶೀಟ್ ಅಲ್ಲಿ, ಅಂದ್ರೆ ನಾನು ಯಾವಾಗ ಓಪನ್ ಮಾಡಿದ್ರು ಅದು ಈ ಶೀಟ್ಗೆ ಓಪನ್ ಆಗ್ಬೇಕು. ಸೊ ಇದಕ್ಕೆ ನಾವು ಹೋಮ್ ಪೇಜ್ ಅಂತ ಕರಿತೀವಿ. ಹೋಮ್ ಪೇಜ್ ಅಂತಂದ್ರೆ ಅದು ಯಾವ ತರ ಬೇಕಾದ್ರೂ ಇರ್ಬೋದು. ಅಂದ್ರೆ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಪ್ರಾಡಕ್ಟ್ ಅಥವಾ ಒಂದು ಕಂಪ್ನಿ ಡೀಟೇಲ್ಸ್ ಏನಿದೆ ಅದೆಲ್ಲ ಇಲ್ಲಿ ಇರ್ಬೇಕು. ಅಂದ್ರೆ ಆ ಪ್ರಾಜೆಕ್ಟ್ ನ ಏನ್ ಮಾಡ್ತೀನಿ ಅದ್ರ ಡೀಟೇಲ್ಸ್ ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇರ್ಬೇಕು. ಕ್ಲೋಸ್ ಮಾಡೋಣ. ನಿಮ್ಗೆ ಇನ್ನೂ ಕೆಲವೊಂದು ಹೋಮ್ ಪೇಜಸ್ ನಾನು ತೋರಿಸ್ತೀನಿ. ಇಲ್ಲೋದ್ರೆ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ಓಕೆ, ಇಲ್ಲಿ ಯಾವ್ದೋ ಇನ್ನೊಂದು ಪ್ರಾಜೆಕ್ಟ್ ಇದೆ ನಾವು ಮಾಡಿರೋದು. ಅಂದ್ರೆ ನಿಮ್ಗೆ ಒಂದು ಹೋಮ್ ಪೇಜ್ ಅಂದ್ರೆ ಏನು ಅಂತ ಜಸ್ಟ್ ನಾನು ತೋರಿಸ್ತೀನಿ. ಇದು ಬಂದು ಯಾವ್ದೋ ಒಂದು ರೆಸಾರ್ಟ್ ಮಾಡಿರೋದು. ನೋಡಿ ಈ ತರ, ಇದೊಂದು ಹೋಮ್ ಪೇಜ್. ನನಗೆ ಇಲ್ಲಿ ಎಂಟರ್ ಆದ್ರೆ ನನಗೆ ಇಲ್ಲಿ ಬೇರೆ ಬೇರೆ ಎಲ್ಲ ಸೆಲೆಕ್ಷನ್ಸ್ ಇರುತ್ತೆ. ಸೊ ಇದು ಬಂದು ಹೋಮ್ ಪೇಜ್. ಹೋಮ್ ಪೇಜ್ ಅಂದ್ರೆ ನನಗೆ ಇಲ್ಲಿ ಡೀಟೇಲ್ಸ್ ಬರ್ಬೇಕು ಇಲ್ಲೆಲ್ಲ ಈ ತರ. ರೈಟ್, ಇನ್ನೊಂದು ತೋರಿಸ್ತೀನಿ. ಇಲ್ಲಿ ಓಕೆ, ಇನ್ನೊಂದಿದೆ ಇಲ್ಲಿ ಆದವನ ಅಂತ, ಇದು ಒಂದು ರೆಸಾರ್ಟ್ ಇದು. ಸೊ ಇದಕ್ಕೂ ಒಂದು ಹೋಮ್ ಪೇಜ್ ಮಾಡಿದ್ವಿ ನೋಡಿ. ಇದು ಈ ತರ ಇರುತ್ತೆ, ಈ ತರ. ನಾನು ಯಾವ ತರ ಬೇಕಾದ್ರೂ ಮಾಡಬಹುದು, ನನ್ನ ಇಷ್ಟ. ಅಂದ್ರೆ ಅದು ಕ್ಲೈಂಟ್ಗೆ ಅದು ಇಂಪ್ರೆಸ್ ಆಗ್ಬೇಕು,
ಮತ್ತೆ ಆ ಹೋಮ್ ಪೇಜ್ ಅನ್ನು ಓಪನ್ ಮಾಡಿದ ತಕ್ಷಣ ಕಂಪ್ಲೀಟ್ ಆ ಪ್ರಾಜೆಕ್ಟ್ ಅಥವಾ ಡ್ಯಾಶ್ ಬೋರ್ಡ್ ಏನಿದೆ ಅದು ಏನ್ ಮಾಡುತ್ತೆ ಅಂತ ನನಗೆ ಅದು ಫಸ್ಟ್ ಪೇಜ್ ಅಲ್ಲೇ ತೋರಿಸ್ಬೇಕು. ಇದು ಒಂಥರ ಹೋಮ್ ಪೇಜ್ ಇದು. ರೈಟ್, ಇನ್ನೂ ಒಂದು ತೋರಿಸ್ತೀನಿ. ನೋಡಿ, ಇದೊಂದು ಯಾವ್ದೋ ಒಂದು ಕಾರ್ಪೆಂಟರ್ ಒಂದು ಕಂಪ್ನಿಗೆ ಒಂದು ಮಾಡಿದ್ವಿ. ಸೊ ಅದಕ್ಕೆಲ್ಲ ಕಾರ್ಪೆಂಟರ್ ಇಮೇಜಸ್ ಎಲ್ಲ ಹಾಕಿದೀವಿ. ಮತ್ತೆ ಈ ತರ ಒಂದು ಹೋಮ್ ಪೇಜ್. ಮತ್ತೆ ಇಲ್ಲಿ ನೋಡಿ, ಇದೊಂದು ಯಾವ್ದೋ ಒಂದು ಕಂಪ್ನಿಗೆ ಒಂದು ಮಾಡಿದ್ವಿ. ಈ ತರ ಇದು ಒಂದು ಅಪ್ರೈಸಲ್ ಫಾರ್ಮ್ ಒಂದು ಡ್ಯಾಶ್ ಬೋರ್ಡ್. ನೋಡಿ, ಇಲ್ಲಿ ಸ್ವಲ್ಪ ಇಮೇಜಸ್ ಇದೆ ಈ ತರ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ಡ್ಯಾಶ್ ಬೋರ್ಡ್. ಇಲ್ಲಿ ಏನಂದ್ರೆ ಅವ್ರಿಗೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೊಂದು ಪಾತ್ ಬರಬೇಕು ಅಥವಾ ರಾ ಫೈಲ್ಸ್ ಬರಬೇಕು, ಔಟ್ಪುಟ್ ಬರಬೇಕು, ಈ ತರದೆಲ್ಲ. ಸೊ ಹೋಮ್ ಪೇಜ್ ನಾನು ಯಾವ ತರ ಬೇಕಾದ್ರೂ ಡಿಸೈನ್ ಮಾಡ್ಬೋದು. ಬಟ್ ಏನಂದ್ರೆ ಒಂದು ಹೋಮ್ ಪೇಜ್ ಇದ್ರೆ ಅದು ಲ್ಯಾಂಡಿಂಗ್ ಪೇಜ್ ಅಂತ ಕರಿತೀವಿ. ಅಂದ್ರೆ ಓಪನ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗ್ಬೇಕು. ಸೊ ಇದನ್ನ ಹೇಗ್ ಮಾಡೋದು ಮತ್ತೆ ಡಿಸೈನ್ಸ್ ಹೆಂಗ್ ಮಾಡೋದು ಅದನ್ನ ನಾನು ನಿಮ್ಗೆ ಕಲಿಸ್ತೀನಿ. ಇವಾಗ ಇಲ್ಲ ಎಕ್ಸೆಲ್ ಶೀಟ್ ಏನ್ ತಗೊಂಡಿದ್ದೀನಲ್ಲ, ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ಪ್ರತಿ ಶೀಟ್ ಕೂಡ ನೀವು ರೀನೇಮ್ ಮಾಡಬೇಕು. ಪ್ರತಿ ಆಬ್ಜೆಕ್ಟ್ ಕೂಡ ರೀನೇಮ್ ಮಾಡಬೇಕು. ಇದನ್ನ ನಾನು ಪ್ರೀವಿಯಸ್ ಸೆಷನ್ ಎಕ್ಸೆಲ್ ಮತ್ತೆ ವಿಬಿಎಲ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಹೇಳ್ತಿದ್ದೆ, ಆಬ್ಜೆಕ್ಟ್ ನ ರೀನೇಮ್ ಮಾಡಿ. ಅದು ಗುಡ್ ಪ್ರಾಕ್ಟೀಸ್ ಆಕ್ಚುಲಿ. ಇದು ಬಂದು ಹೋಮ್ ಪೇಜ್. ನಾನೇನ್ ಮಾಡ್ತೀನಿ, ಇಲ್ಲಿ ಶೀಟ್ 1 ಅಂತಿದ್ದಲ್ಲ, ಇದನ್ನ WKS ಹೋಮ್ ಅಂತ ಕೊಡ್ತೀನಿ. WKS ಏನಕ್ಕೆ ಕೊಡ್ತೀನಿ ಅಂದ್ರೆ ಅದು ವರ್ಕ್ ಶೀಟ್ ಅಂತ ನನಗೆ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಅದು ಈಸಿಗೆ ನನ್ಗೆ ಅರ್ಥ ಆಗುತ್ತೆ. ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೂ, ಒಂದು ಫಾರ್ಮುಲಾ ಬರೀಬೇಕಾದ್ರೂ ಈ WKS ಅಂತಂದ್ರೆ ನನಗೆ ಅದು ವರ್ಕ್ ಶೀಟ್ ಅಂತ ಗೊತ್ತಾಗುತ್ತೆ. ಪ್ರತಿ ಆಬ್ಜೆಕ್ಟ್ಗೂ ನಾನು VBAದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಬಟ್ ಸ್ಟಿಲ್ ಇವೇನ್ ಮಾಡಿ ಅಂದ್ರೆ ಇದನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ಹೋಮ್ ಪೇಜ್ ಅಲ್ಲಿ ಏನ್ ಮಾಡ್ತೀನಿ, ಡಿಸೈನ್ಸ್ ಮಾಡ್ತೀನಿ. ಅಂದ್ರೆ ಲ್ಯಾಂಡಿಂಗ್ ಪೇಜ್ ಅಥವಾ ಹೋಮ್ ಪೇಜ್ ಏನಿದೆ ಅದಕ್ಕೆ ಡಿಸೈನ್ ಮಾಡ್ತೀನಿ. ಇವಾಗ ನಾನು ನಿಮ್ಗೆ ಸಿಂಪಲ್ ಒಂದು ಹೋಮ್ ಪೇಜ್ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನಿಮ್ ಕ್ರಿಯೇಟಿವಿಟಿ ಹೆಂಗಿದೆ ಆ ತರ ನೀವು ಮಾಡ್ತಾ ಹೋಗಿ. ಫೈನ್. ಇದ್ರ ಜೊತೆಗೆ ಒಂದು ಸಪೋರ್ಟಿಂಗ್ ಶೀಟ್ ಕೂಡ ಇರಬೇಕು. ಅದಕ್ಕೆ ನಾವು ವೇರಿಯಬಲ್ ಶೀಟ್ ಅಂತ ಕರಿತೀವಿ. ಇದನ್ನ ನಿಮ್ಗೆ ಇಷ್ಟ ಬಂದಾಗ ನೀವು ನೇಮ್ ಮಾಡ್ಕೊಳ್ಳಿ. ಬಟ್ ಯೂಶಲಿ ನಾನು ಇದನ್ನ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದೀನಿ. ಯಾವ ತರ, WKS var ಅಂತ. ಈ WKS var ಅಂದ್ರೆ WKS ವೇರಿಯಬಲ್ ಶೀಟ್ ಅಂತ ಹೇಳಿ. ಈ WKS ವೇರಿಯಬಲ್ ಶೀಟ್ ಏನಿದೆಯಲ್ಲ, ಇದನ್ನ ನಾನು ಏನಕ್ಕೆ ಯೂಸ್ ಮಾಡ್ಕೋತೀನಿ ಅಂದ್ರೆ, ಈಗ ರಫ್ ಕ್ಯಾಲ್ಕುಲೇಷನ್ಸ್ ಅಥವಾ ಯಾವ್ದೋ ಒಂದು ಟೆಕ್ಸ್ಟ್ ಅಂದ್ರೆ ಕ್ಲೈಂಟ್ ಕಾಣಿಸ್ಬಾರ್ದು, ಆ ತರದೆಲ್ಲ ನಾನು ಇಲ್ಲಿ ಹೈಡ್ ಮಾಡಿ ಇಟ್ಕೋಬಹುದು. ಆಮೇಲೆ ಈ ಶೀಟ್ ನ ಹೈಡ್ ಮಾಡ್ಬಿಡ್ಬೋದು. ನಿಮ್ಗೆ ಗೊತ್ತಾಗುತ್ತೆ ಇದು ಹೋಗ್ತಾ ಹೋಗ್ತಾ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ರೈಟ್, ಇವಾಗ ಇಲ್ಲಿ WKS ಹೋಮ್ ಪೇಜ್ ಬರ್ತೀನಿ. ಇಲ್ಲೇನ್ ಮಾಡ್ತೀನಿ, ಇವಾಗ ಇನ್ಸರ್ಟ್, ಇಲ್ಲಿ ಎಷ್ಟೊಂದು ಶೇಪ್ಸ್ ಇದೆ. ಇಲ್ಲಿ ನೀವು ಹೋದ್ರೆ ಇಲ್ಲಿ ಎಷ್ಟೊಂದು ಶೇಪ್ಸ್ ಇರುತ್ತೆ. ಇಲ್ಲ ಯಾವ ಶೇಪ್ ಬೇಕಾದ್ರೂ ತಗೋಬಹುದು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇದು ತಗೋತೀನಿ. ಶೇಪ್ ಇದು ರೆಕ್ಟ್ಯಾಂಗಲ್ ನೋಡಿ. ಇದನ್ನ ನಾನು ಇಲ್ಲಿ ಇಟ್ಬಿಟ್ಟು ಈ ತರ ನನಗೆ ಎಷ್ಟು ಬೇಕು ಆ ತರ ಮಾಡ್ಕೋಬಹುದು. ರೈಟ್, ಇವಾಗ ನಾನು ಇದನ್ನ ಏನ್ ಮಾಡ್ತೀನಿ, ಯೂಶಲಿ ವೈಟ್ ಕಲರ್ ಇಟ್ಬಿಡ್ತೀನಿ. ಯಾಕಂದ್ರೆ ವೈಟ್ ಕಲರ್ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದಕ್ಕೊಂದು ಬಾರ್ಡರ್. ಮತ್ತೇನ್ ಮಾಡ್ತೀನಿ, ಇಲ್ಲಿ ಇದೆಯಲ್ಲ ಇದು ಗ್ರಿಡ್ ಲೈನ್ಸ್, ಇದನ್ನ ನಾನು ರಿಮೂವ್ ಮಾಡ್ಬಿಡ್ತೀನಿ. ಹೇಗೆ ರಿಮೂವ್ ಮಾಡೋದು ಅಂದ್ರೆ ವ್ಯೂ ಗ್ರಿಡ್ ಲೈನ್ಸ್, ಈ ಗ್ರಿಡ್ ಲೈನ್ಸ್ ತೆಗಿತೀನಿ. ಇವಾಗ ಇದು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಬೇಕಿದ್ರೆ ಸ್ವಲ್ಪ ಶಾಡೋಸ್ ಕೊಡ್ತೀನಿ. ಹೋಮ್ ಅಥವಾ ನೀವು ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್, ಇಲ್ಲಿ ಶೇಪ್ ಇರುತ್ತಲ್ಲ, ಇಲ್ಲಿ ಶೇಪ್ ಎಫೆಕ್ಟ್ಸ್, ಇಲ್ಲಿ ಶಾಡೋ, ಅಂದ್ರೆ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ರೈಟ್, ಇವಾಗ ನಾನೊಂದು ಶೇಪ್ ಹಾಕ್ದೆ. ಒಂದು ರೌಂಡೆಡ್ ಎಡ್ಜ್, ಒಂದು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಏನಾದ್ರು ಒಂದು ಶೇಪ್ ತಗೊಂಡು ಇಲ್ಲ ಹಾಕ್ತೆ. ನಮ್ಗೆ ಇಲ್ಲೇನ್ ಬರ್ಬೇಕು ಅಂದ್ರೆ ಒಂದು ಹೆಡ್ಡಿಂಗ್ ಬರ್ಬೇಕು. ಯಾವಾಗ್ಲೂ ಪ್ರಾಜೆಕ್ಟ್ ಟೈಟಲ್ ಇರಬೇಕು. ಸೊ ಪ್ರಾಜೆಕ್ಟ್ ಟೈಟಲ್ ನಾನು ಹೆಂಗ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಯೂಶಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡ್ಬಿಡ್ತಾರೆ ಹಿಂಗೆ, ಸೇ ಪ್ರಾಜೆಕ್ಟ್ ಟೈಟಲ್ ಅಂತ ನೋಡಿ. ಈಗ ಇದನ್ನ ನಾನು ಇಲ್ಲಿ ತರಕ್ ಆಗಲ್ಲ, ಯಾಕಂದ್ರೆ ಇದು ಟೆಕ್ಸ್ಟ್ ಒಂದು ಸೆಲ್ ಅಲ್ಲಿ ಒಂದು ಟೆಕ್ಸ್ಟ್ ಇದೆ. ನಾನು ಇಲ್ಲಿ ತರಕ್ ಆಗಲ್ಲ, ಬಟ್ ನನಗೆ ಇಲ್ಲಿ ಬೇಕು. ಸೊ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಶೇಪ್, ಇಲ್ಲಿ
ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ. ಇಲ್ಲಿ ಏನ್ ಮಾಡ್ತೀನಿ, ಸೇವ್ ಪ್ರಾಜೆಕ್ಟ್ ಟೈಟಲ್ ಅಂತ ಟೈಪ್ ಮಾಡ್ತೀನಿ. ಇದನ್ನ ನಾನು ಇಲ್ಲಿ ಇಟ್ಕೋಬಹುದು. ನೀವು ಯಾವಾಗ್ಲೇ ಆಗಲಿ ಒಂದು ಡಿಸೈನ್ ಮಾಡ್ಬೇಕಾದ್ರೆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಹಾಕೊಂಡ್ಬಿಡಿ ಟೆಕ್ಸ್ಟ್ ನ. ಇವಾಗ ನಾನು ಇದನ್ನ ಇಲ್ಲಿ ಏನ್ ಮಾಡ್ತೀನಿ, ಫಾಂಟ್ ಇನ್ಕ್ರೀಸ್ ಮಾಡ್ಕೋತೀನಿ. ಸ್ವಲ್ಪ ಪ್ರಾಜೆಕ್ಟ್ ಟೈಟಲ್ ಅಂದ್ರೆ ದೊಡ್ಡದಾಗಿ ಕಾಣಿಸ್ಬೇಕಿದೆ. ಈ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀನಿ, ಯಾವ್ದಾದ್ರು ನನ್ನ ಫಾಂಟ್ ಯೂಶಲಿ ಏನ್ ಮಾಡಿ ಅಂದ್ರೆ ಸ್ಟ್ಯಾಂಡರ್ಡ್ ಫಾಂಟ್ಸ್ ಏನಿದೆ ಎಲ್ಲಾ ಸಿಸ್ಟಮ್ ಇರೋದು ಆ ಥರದ್ದು ತಗೊಳ್ಳಿ. ಇಲ್ಲ ಅಂದ್ರೆ ಅಕಸ್ಮಾತ್ ಏನಾರ ಫಾಂಟ್ ಇಲ್ಲ ಅಂದ್ರೆ ಫಾಂಟ್ ಸ್ಟೈಲ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ಫೈಲ್ ನ ಬೇರೆ ಯಾರಿಗಾನ ಕಳ್ಸಿದ್ರೆ ಇದು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಪ್ರಾಜೆಕ್ಟ್ ಟೈಟಲ್ ಅಂತ ಕೊಟ್ಟೆ, ಬಟ್ ಇದು ಜಸ್ಟ್ ನಾರ್ಮಲ್ ಟೆಕ್ಸ್ಟ್ ತರ ಇದೆ. ನನ್ಗೆ ಇವಾಗ ಇದು ಅಂದ್ರೆ ಸ್ವಲ್ಪ ಡಿಸೈನ್ ಬೇಕು. ನಾನೇನ್ ಮಾಡ್ತೀನಿ, ಫಾರ್ಮ್ಯಾಟ್ಗೆ ಹೋಗ್ಬಿಟ್ಟು ಇಲ್ಲಿ ವರ್ಡ್ ಆರ್ಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಎಷ್ಟೊಂದು ಡಿಸೈನ್ಸ್ ಬರುತ್ತೆ. ಲೆಟ್ಸ್ ಸೇ ನಾನು ಇದನ್ನ ತಗೋತೀನಿ. ಇದು ಪ್ರಾಜೆಕ್ಟ್ ಟೈಟಲ್ ಅಂತ ಕೊಟ್ಟು, ಈಗ ನಾನು ಪ್ರಾಜೆಕ್ಟ್ ಟೈಟಲ್ನ ಇದು ಟೈಟಲ್ ಚೇಂಜ್ ಮಾಡ್ಬೇಕು. ನಾನು ಯೂಶಲಿ ಏನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ಈ ಶೇಪ್ಸ್ ಎಲ್ಲ ಚೇಂಜ್ ಮಾಡ್ತಾ ಹೋಗ್ತೀನಿ, ಇದು ಟೆಕ್ಸ್ಟ್ ಎಲ್ಲ ಚೇಂಜ್ ಮಾಡ್ತೀನಿ. ಸೊ ಈ ತರ ಮಾಡಬಾರದು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ವೇರಿಯಬಲ್ ಶೀಟ್ ಅಂತಿದೆಯಲ್ಲ, ಇಲ್ಲಿ ನಾನು ಪ್ರಾಜೆಕ್ಟ್ ಟೈಟಲ್ ನ ಕೊಟ್ಬಿಡ್ತೀನಿ. ಇಲ್ಲಿ ಲೆಟ್ಸ್ ಸೇ ಇಲ್ಲಿ ಹೋಗ್ಬಿಟ್ಟು ಪ್ರಾಜೆಕ್ಟ್ ಟೈಟಲ್, ಈ ಪ್ರಾಜೆಕ್ಟ್ ಟೈಟಲ್ ಬಂದು ಸೇಲ್ಸ್ ಡ್ಯಾಶ್ಬೋರ್ಡ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ಏನ್ ಮಾಡ್ತೀನಿ, ಇದು ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಶೇಪ್ ಏನ್ ಕ್ರಿಯೇಟ್ ಮಾಡಿರ್ತೀನಲ್ಲ, ಈ ಶೇಪ್ ನಾನು ಇಲ್ಲಿ ಒಳಗಡೆ ಟೆಕ್ಸ್ಟ್ ಸೆಲೆಕ್ಟ್ ಮಾಡಬಾರ್ದು, ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಫಾರ್ಮುಲಾ ಬಾರ್ ಅಲ್ಲಿ ಈಕ್ವಲ್ಸ್ ಅಂತ ಕೊಡ್ತೀನಿ. ಈಗ ನಾನು ಇಲ್ಲಿ ಸೆಲ್ ಆದ್ರೆ ನಾನು ಈಕ್ವಲ್ಸ್ ಅಂತ ಇಲ್ಲೇ ಕೊಟ್ಬಿಡ್ಬೋದು, ಬಟ್ ಶೇಪ್ ಗಾತ್ರ ಕೊಡೋಕ್ಕಾಗಲ್ಲ. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈಕ್ವಲ್ಸ್ ಅಂತ ಕೊಡ್ತೀನಿ. ನಾನು ರೆಫರೆನ್ಸ್ ಕೊಟ್ಟಿದ ತಕ್ಷಣ ಇಲ್ಲಿ ನಾನು ಏನ್ ಡಿಸೈನ್ ಮಾಡಿದೆಯಲ್ಲ ಅದು ಹೊರಟೋಗುತ್ತದೆ. ಒಂದು ಸ್ಟೆಪ್ ಒನ್ ಹೆಂಗೆ ಅಂದ್ರೆ ನೋಡಿ, ಇಲ್ಲಿ ಒಂದು ಶೇಪ್ ತಗೋತೀನಿ, ಶೇಪ್ ತಗೊಂಡು ನಾನು ಈಕ್ವಲ್ಸ್ ಅಂತ ಕೊಟ್ಟು ಇದನ್ನ ರೆಫರ್ ಮಾಡ್ತೀನಿ. ಈ ಸೆಲ್ನ ಎಂಟರ್ ಅಂತ ಕೊಟ್ರೆ ನೋಡಿ, ಇಲ್ಲಿ ನನಗೆ ಈ ತರ ಬರುತ್ತೆ. ಅದಾದ್ಮೇಲೆ ನಾನು ಇದನ್ನ ಫಾರ್ಮ್ಯಾಟ್ ಮಾಡ್ಕೋಬಹುದು, ಈ ತರ ಹಿಂಗ್ ಮಾಡ್ಬೋದು. ಇಲ್ಲ ನಾನು ಆಲ್ರೆಡಿ ಫಾರ್ಮ್ಯಾಟ್ ಮಾಡಿದ್ದೀನಿ, ಫಾರ್ಮ್ಯಾಟ್ ಮಾಡಿ ಆದ್ಮೇಲೆ ನಾನು ರೆಫರೆನ್ಸ್ ಕೊಡ್ತೀನಿ ಅಂದ್ರೆ ನಿಮ್ಗೆ ಫಾರ್ಮ್ಯಾಟ್ ಹೊರಟೋಗುತ್ತೆ. ನೋಡಿ, ಇಲ್ಲಿ ಹೋಗ್ತೀನಿ, ಈಕ್ವಲ್ಸ್, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ, ಎಂಟರ್, ನೋಡಿ ಫಾರ್ಮ್ಯಾಟ್ ಹೊರಟೋಗುತ್ತೆ. ಬಟ್ ನನಗೆ ಫಾರ್ಮ್ಯಾಟ್ ರಿಟರ್ನ್ ಆಗ್ಬೇಕು, ಸ್ಟಿಲ್ ನಾನು ರೆಫರೆನ್ಸ್ ಕೊಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಶೇಪ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಶಿಫ್ಟ್ ಸಿ ಎಲ್ಲ ಟೈಪ್ ಮಾಡ್ತೀನಿ ನೋಡಿ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸಿ. ಇದೇನ್ ಮಾಡುತ್ತೆ ಅಂದ್ರೆ ಕಾಪಿ ಫಾರ್ಮ್ಯಾಟ್. ಯಾವ ತರ ನೋಡಿ, ಕಂಟ್ರೋಲ್ ಶಿಫ್ಟ್ ಸಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ್ಮೇಲೆ ಈಕ್ವಲ್ಸ್, ಇಲ್ಲಿ ರೆಫರೆನ್ಸ್ ಕೊಡ್ತೀನಿ. ನೋಡಿ, ಇದು ಹೊರಟಾಯ್ತು, ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ವಿ ನೋಡಿ, ವಾಪಸ್ ಮಾಡ್ತೀನಿ. ಅಂದ್ರೆ ಪೇಸ್ಟ್ ಫಾರ್ಮ್ಯಾಟ್, ಇದು ಕಾಪಿ ಫಾರ್ಮ್ಯಾಟ್. ಈಗ ಅದೇ ಕಂಟ್ರೋಲ್ ಶಿಫ್ಟ್ ವಿ ಇದು ಕೊಟ್ರೆ ಇದು ಪೇಸ್ಟ್ ಫಾರ್ಮ್ಯಾಟ್, ಈ ತರ. ಅಥವಾ ನಾನು ಇಲ್ಲಿ ಕಾಪಿ ಫಾರ್ಮ್ಯಾಟ್ ಇದೆ, ಇದನ್ನ ಕೂಡ ಮಾಡಬಹುದು. ಬಟ್ ನೀವು ಶಾರ್ಟ್ ಕಟ್ ಕೀಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದು ಈಸಿ ಆಗುತ್ತೆ. ನೋಡಿ, ಈ ತರ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ನಾನು ತೋರಿಸ್ತೀನಿ ನೋಡಿ. ಈಗಿಲ್ಲ ಏನ್ ಮಾಡ್ತೀನಿ, ಈ ಸೇಲ್ಸ್ ಡ್ಯಾಶ್ ಬೋರ್ಡ್ ಅಂತಿದೆ, ಇದನ್ನ ನಾನು ಬೇರೆ ಏನೋ ಚೇಂಜ್ ಮಾಡ್ತೀನಿ. ಸೇ ಇವಾಗ ಸೇಲ್ಸ್ ಡ್ಯಾಶ್ ಬೋರ್ಡ್ ಅಂತಿದೆ, ಏನ್ ಮಾಡ್ತೀನಿ, ಮೊಬೈಲ್ ಸೇಲ್ಸ್ ಅಂತ ಕೊಡ್ತೀನಿ. ಈಗ ಇಲ್ಲಿ ಹೋದ್ರೆ ನೋಡಿ, ಇದು ಆಟೋಮೆಟಿಕ್ ಚೇಂಜ್ ಆಗ್ಬಿಟ್ಟು. ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಈ ಶೇಪ್ ಅಲ್ಲಿ ಟೆಕ್ಸ್ಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಏನೇ ಚೇಂಜ್ ಮಾಡಬೇಕು ಅಂದ್ರೂ ಈ ಬ್ಯಾಕ್ ಎಂಡ್ ಅಲ್ಲಿ ಏನಿದೆ ಇದನ್ನ ಚೇಂಜ್ ಮಾಡಿದ್ರೆ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಅಕಸ್ಮಾತ್ ಫಾಂಟ್ ತುಂಬಾ ದೊಡ್ಡದಿದೆ ಅಂತಂದ್ರೆ ಸ್ವಲ್ಪ ಇದನ್ನ ರಿಡ್ಯೂಸ್ ಕೂಡ ಮಾಡ್ಕೋಬಹುದು. ರೈಟ್, ಇವಾಗ ನಾನು ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ನೋಡಿ, ಇದು ಮೊಬೈಲ್ ಸೇಲ್ಸ್ ಅಂತ, ಇದು ಟೈಟಲ್ ಆಯ್ತು. ಇನ್ನೊಂದು ಸ್ವಲ್ಪ ಡಿಸೈನ್ಸ್ ನಾನು ಮಾಡೋಣ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಡಿಸೈನ್ಸು ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಸ್ವಲ್ಪ ಡೀಸೆಂಟ್ ಆಗಿರ್ಲಿ.
ಇದೇ ತರ ನಾನ್ ಮಾಡ್ದಂಗೆ ಮಾಡ್ಬೇಕು ಅಂತಿಲ್ಲ. ನಿಮ್ಗೆ ಡಿಫ್ರೆಂಟ್ ಡ್ಯಾಶ್ ಬೋರ್ಡ್ ನಾನು ಎಕ್ಸಾಂಪಲ್ಸ್ ಕೊಟ್ಟೆ. ಅದಾದ್ಮೇಲೆ ನಿಮ್ಗೆ ರೆಫರೆನ್ಸ್ ಕೂಡ ನಾನು ಕೊಡ್ತೀನಿ, ಯಾವ ತರ ನೀವು ಇದನ್ನ ಇಂಪ್ರೂವೈಸ್ ಮಾಡ್ಕೋಬಹುದು ಅಂತೇಳಿ. ನೋಡಿ, ಇಲ್ಲೊಂದು ಲೈನ್ ಕೊಡ್ತೀನಿ ನಿಮ್ಗೆ. ಮತ್ತೆ ಅದನ್ನೇ ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ಮತ್ತೆ ಡ್ರ್ಯಾಗ್ ಮಾಡಿದ್ರೆ ನನಗೆ ಇನ್ನೊಂದು ಅದೇ ತರ ಇನ್ನೊಂದು ಲೈನ್ ಕಾಪಿ ಆಗುತ್ತೆ. ನೋಡಿ, ಈ ತರ ಇಟ್ಕೊಂಡು. ರೈಟ್. ನೆಕ್ಸ್ಟ್ ಇಲ್ಲೊಂದು ಸಬ್ ಟೈಟಲ್ ಬೇಕು. ಈಗ ಮೊಬೈಲ್ ಸೇಲ್ಸ್ ಅಂತಿದೆ, ಇದು ಮಂತ್ಲಿ ರಿಪೋರ್ಟ್, ಹಾಫ್ ಇಯರ್ಲಿ ರಿಪೋರ್ಟ್, ಈ ತರ ನನಗೆ ಒಂದು ಏನು ಸಬ್ ಟೈಟಲ್ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ಟೈಟಲ್. ಸೊ ಇಲ್ಲೇನ್ ಮಾಡ್ತೀನಿ, ಮಂತ್ಲಿ ರಿಪೋರ್ಟ್ ಅಂತ ಕೊಡ್ತೀನಿ. ಸೊ ಇಲ್ಲೇ ಇನ್ಸರ್ಟ್ ಇನ್ನೊಂದು ಶೇಪ್ ತಗೋತೀನಿ. ನೋಡಿ, ಈ ಸರಿ ನಾನು ಫಾರ್ಮ್ಯಾಟ್ ಮಾಡಲ್ಲ, ಫಸ್ಟ್ ರೆಫರೆನ್ಸ್ ಕೊಟ್ಬಿಡ್ತೀನಿ, ಆಮೇಲೆ ಫಾರ್ಮ್ಯಾಟ್ ಮಾಡ್ತೀನಿ. ಈಕ್ವಲ್ಸ್ ಇದು ಸೆಲೆಕ್ಟ್ ಮಾಡ್ತೀನಿ, ಎಂಟರ್. ನೋಡಿ, ಮಂತ್ಲಿ ರಿಪೋರ್ಟ್ ಬಂತು. ಈಗ ನಾನು ಇದನ್ನ ಇಲ್ಲಿ ಇಟ್ಬಿಟ್ಟು ಸ್ವಲ್ಪ ಫಾಂಟ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಅಂದ್ರೆ ಈ ಸಬ್ ಟೈಟಲ್ ಏನಾದ್ರೂ ಇದ್ರೆ ಅಕಸ್ಮಾತ್ ಆಗಿ ಈ ಟೈಟಲ್ ಗಿಂತ ಸ್ವಲ್ಪ ಚಿಕ್ಕದಾಗಿ ಇರಲಿ. ಈ ಟೈಟಲ್ ಗಿಂತ ಇದೇ ದೊಡ್ಡದಾಗಿ ಇಟ್ಬಿಟ್ರೆ ಇದು ಹೈಲೈಟ್ ಆಗ್ಬಿಡುತ್ತೆ. ಇದನ್ನು ಬೇಕಿದ್ರೆ ನೀವು ಇಲ್ಲಿ ಹೋಗ್ಬಿಟ್ಟು ಬೇಕಿದ್ರೆ ನಿಮ್ಗೆ ಯಾವ ತರ ಬೇಕು ಆ ತರ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ಲೆಟ್ಸ್ ಸೇ ಸ್ವಲ್ಪ ಇದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಬೇಕಿದ್ರೆ. ಮಂತ್ಲಿ ರಿಪೋರ್ಟ್ ಅಂತಿದೆ. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಇಯರ್ಲಿ ರಿಪೋರ್ಟ್ ಅನ್ನು ಚೇಂಜ್ ಮಾಡ್ಬಿಡ್ತೀನಿ. ಏನೇ ಚೇಂಜಸ್ ಮಾಡಿದ್ರು ನಾನು ಇಲ್ಲಿ ಚೇಂಜ್ ಮಾಡ್ತೀನಿ, ಶೇಪ್ ಅಲ್ಲಿ ಚೇಂಜ್ ಮಾಡಲ್ಲ. ನೋಡಿ, ಆಟೋಮೆಟಿಕ್ ಇಲ್ಲಿ ಚೇಂಜ್ ಆಗ್ಬಿಡುತ್ತೆ. ಸರಿ, ಇಲ್ಲಿ ಹೋಗ್ಬಿಟ್ಟು ಇವಾಗ 2020 ಇಯರ್ಲಿ ರಿಪೋರ್ಟ್ ನೋಡಿ, ಆಟೋಮೆಟಿಕ್ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಈ ತರ ಮಾಡ್ಬೇಕಾಗ್ತದೆ. ರೈಟ್. ನೆಕ್ಸ್ಟ್ ಲೆಟ್ಸ್ ಸೇ ನನಗೆ ಇಲ್ಲೊಂದು ಡೇಟ್ ಬೇಕು, ಇವತ್ತಿನ ಡೇಟ್. ಅಂದ್ರೆ ನಾನು ಯಾವಾಗ ಪ್ರತಿ ಸರಿ ಓಪನ್ ಮಾಡಿದ್ರು ನನಗೆ ಇಲ್ಲಿ ಡೇಟ್ ಬರಬೇಕು. ನಾನೇನ್ ಮಾಡ್ತೀನಿ, ಕ್ಲೌಡ್ ಇನ್ಸರ್ಟ್, ಇಲ್ಲಿ ಡೇಟ್ ಕೊಡ್ತೀನಿ. ಇಲ್ಲಿ ಹೇಳೋಣ ಡೇಟ್, ಇಲ್ಲಿ ಇದನ್ನ ಲೆಫ್ಟ್ ಅಲೈನ್ ಮಾಡ್ಕೊಳ್ಳೋಣ. ರೆಫರೆನ್ಸ್ ಕೊಡ್ತೀನಿ, ಈಕ್ವಲ್ಸ್, ಇಲ್ಲಿ ರೆಫರೆನ್ಸ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡೇಟ್ ಬಂದು ಇವತ್ತಿನ ಡೇಟೇ ಇರಬೇಕು. ಅಂದ್ರೆ ನಾಳೆ ಓಪನ್ ಮಾಡಿದ್ರೆ ನಾಳೆ ಡೇಟ್ ಇರಬೇಕು. ಅಂದ್ರೆ ಯಾವತ್ತು ಓಪನ್ ಮಾಡ್ತೀನಿ ಆ ಡೇಟೇ ಇರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಡೇಟ್ ನ ನೀವು ಹಾರ್ಡ್ ಕೋಡ್ ಮಾಡಕ್ ಹೋಗಿ. ಹಾರ್ಡ್ ಕೋಡ್ ಅಂದ್ರೆ ಈ ತರ, ಈಗ ಫಾರ್ ಎಕ್ಸಾಂಪಲ್ ಇವತ್ತು 30th ಜೂನ್ 2020 ಹಿಂಗ್ ಕೊಟ್ಬಿಟ್ರೆ ಈ 30th ಜೂನೇ ಇರುತ್ತೆ ಯಾವಾಗ್ಲೂ. ಇಲ್ಲಿ ನೋಡಿ, ಈ ತರ. ಇನ್ಸ್ಟೆಡ್ ನಾನು ಏನ್ ಮಾಡ್ತೀನಿ, ಈಕ್ವಲ್ಸ್ ಟುಡೇ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, ಇದು ಇವತ್ತಿನ ಡೇಟ್ ತೋರಿಸುತ್ತೆ. ಸೊ ನಾಳೆ ಏನಾದ್ರೂ ಅಕಸ್ಮಾತ್ ಓಪನ್ ಮಾಡಿದ್ರೆ ನಾಳೆ ಡೇಟ್ ಇಲ್ಲಿರುತ್ತೆ. ಯಾಕಂದ್ರೆ ಟುಡೇ ಬಂದು ಒಂದು ಫಾರ್ಮುಲಾ, ಅದು ಡೈನಾಮಿಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಯಾವತ್ತಿನ ಡೇಟ್ ಇದೆಯೋ ಆ ಡೇಟ್ ತೋರಿಸ್ತಾ ಹೋಗುತ್ತೆ. ಇದನ್ನ ಫಾರ್ಮ್ಯಾಟ್ ಮಾಡ್ಬಿಡೋಣ. ಅಂದ್ರೆ ಇಲ್ಲಿ ಹೋಗ್ಬಿಟ್ಟು Ctrl+1 ಕಸ್ಟಮ್ ಡೇಟ್, ಇಲ್ಲಿ dd, ಮಂತ್, ಇಯರ್. ಅಕಸ್ಮಾತ್ ಡೇ ಬೇಕಂದ್ರೆ ಡೇ ಕೂಡ ಇಲ್ಲಿ ಕೊಡ್ತೀನಿ. ನೋಡಿ, ಈ ತರ ಇರುತ್ತೆ. ನಾನು ನಿಮಗೆ ಇಲ್ಲಿ ಹೋದ್ರೆ ಇಲ್ಲೂ ಅದೇ ತರ ಇರುತ್ತೆ. ನಂಗೆ ಸ್ವಲ್ಪ ಫಾರ್ಮ್ಯಾಟ್ ಏನಾದ್ರು ಮಾಡಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಏರಿಯಲ್, ಮತ್ತೆ ಫಾಂಟ್ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ಬೋಲ್ಡ್, ಈ ತರ ಸೇವ್ ಮಾಡ್ತೀನಿ. ಸೊ ಇದು ಒಂದೊಂದು ಸಿಂಪಲ್ ಒಂದು ಡ್ಯಾಶ್ ಬೋರ್ಡ್ ನ, ಅಂದ್ರೆ ಒಂದು ಹೋಮ್ ಪೇಜ್ ನಾನು ಮಾಡಿರೋದು. ನೆಕ್ಸ್ಟ್ ಇದಾದ್ಮೇಲೆ ರಿಪೋರ್ಟಿಂಗ್ ಶೀಟ್ಸ್ ನಾನು ಕ್ರಿಯೇಟ್ ಮಾಡಬೇಕು. ಇಲ್ಲಿಂದ ನಾನು ನ್ಯಾವಿಗೇಷನ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಟನ್ ಕೊಡ್ತೀನಿ, ಕ್ಲಿಕ್ ಮಾಡಿದ ತಕ್ಷಣ ನನಗೆ ನೆಕ್ಸ್ಟ್ ಯಾವ ರಿಪೋರ್ಟ್ಸ್ ಇದೆ ಅದಕ್ಕೆ ಹೋಗ್ಬೇಕು. ಸೊ ಇವತ್ತು ನಾನು ನಿಮ್ಗೆ ಟೆಕ್ನಿಕಲ್ ಆಗಿ ಏನು ಪ್ರೋಗ್ರಾಮಿಂಗ್ ಅಥವಾ ಏನು ಮಾಡ್ಸಕ್ ಹೋಗಲ್ಲ, ಬರೀ ಡಿಸೈನ್ ಅಷ್ಟೇ ಮಾಡಿಸ್ತೀನಿ. ಅಂದ್ರೆ ಡ್ಯಾಶ್ ಬೋರ್ಡ್ ಡಿಸೈನ್ ಯಾವ ತರ ಮಾಡಬೇಕು ಅಂತ ಇದು ನೀವು ತಿಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ರಿಪೋರ್ಟಿಂಗ್ಸ್ ನ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ. ಈಗ ಇಲ್ಲಿಂದ ನ್ಯಾವಿಗೇಟ್ ಮಾಡಬೇಕು. ಒಂದಷ್ಟು ರಿಪೋರ್ಟಿಂಗ್ ಶೀಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಲೆಟ್ಸ್ ಅಸ್ಯೂಮ್ ಇಲ್ಲಿ 3 ರಿಪೋರ್ಟ್ ಶೀಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ನಾನೇನ್ ಮಾಡ್ತೀನಿ, ಇಲ್ಲಿ ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3, ಇಲ್ಲಿ 3 ಶೀಟ್ ತಗೊಂಡಿದ್ದೀನಿ. ಇದು ಬಂದು ರಿಪೋರ್ಟಿಂಗ್ ಶೀಟ್. ಇವಾಗ ಇದನ್ನ ನಾನು ಫಾರ್ಮ್ಯಾಟ್ ಮಾಡಬೇಕು. ಯಾಕಂದ್ರೆ ಇದನ್ನ ಹಿಂಗೆ ಇಟ್ಬಿಟ್ರೆ ಇದು ನಾರ್ಮಲ್ ಎಕ್ಸೆಲ್ ಶೀಟ್ ಆಗುತ್ತೆ. ನನಗೇನ್ ಬೇಕಂದ್ರೆ ಇದು ರಿಪೋರ್ಟ್ ಶೀಟ್ ತರ ಆಗ್ಬೇಕು. ಸೊ ರಿಪೋರ್ಟ್ ಶೀಟ್ಸ್ ಅಲ್ಲಿ ಏನೇನಿರುತ್ತೆ,
ಒಂದು ಬ್ಯಾನರ್ ಇರುತ್ತೆ. ಬ್ಯಾನರ್ ಅಂದ್ರೆ ಆ ರಿಪೋರ್ಟ್ ಟೈಟಲ್. ನೆಕ್ಸ್ಟ್ ನ್ಯಾವಿಗೇಷನ್ ಬಟನ್ ಅಂದ್ರೆ ಈ ಶೀಟ್ ಇಂದ ಈ ಶೀಟ್ಗೆ ಅಥವಾ ಈ ರಿಪೋರ್ಟ್ ಇಂದ ಈ ರಿಪೋರ್ಟ್ಗೆ ನಾನು ನ್ಯಾವಿಗೇಟ್ ಮಾಡಬೇಕು. ಡ್ಯಾಶ್ ಬೋರ್ಡ್ ಅಂತ ಬಂದಾಗ ನಾನು ಇಲ್ಲಿ ಈ ಶೀಟ್ಸ್ ಇದೆಯಲ್ಲ, ಇಲ್ಲಿ ನಾನು ಇದನ್ನ ಕ್ಲಿಕ್ ಮಾಡಬಾರ್ದು. ಇಲ್ಲಿ ಡ್ಯಾಶ್ ಬೋರ್ಡ್ ಅಂದ್ರೆ ಇನ್ ಮೇಲ್ಗಡೆ ಏನ್ ಬಟನ್ಸ್ ಇರುತ್ತಲ್ಲ, ಆ ಬಟನ್ಸ್ ಅಲ್ಲೇ ಅದು ನ್ಯಾವಿಗೇಟ್ ಆಗಬೇಕು. ಸರಿ, ಇದನ್ನ ಹೆಂಗ್ ಮಾಡೋದು ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿಂದ ನ್ಯಾವಿಗೇಟ್ ಆಗೋದು ಹೆಂಗೆ ಅಂತ ನೋಡೋಣ. ಒಂದು ಸ್ಮಾಲ್ ಬಟನ್ ಆನ್ ಮಾಡ್ತೀನಿ. ಇದು ಜಸ್ಟ್ ಒಂದು ಬಟನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ರಿಪೋರ್ಟ್ ಶೀಟ್ ಹೋಗ್ಬೇಕು. ಇದನ್ನ ಬೇಕಾದ್ರೆ ರೀನೇಮ್ ಮಾಡೋಣ. WKS ರಿಪೋರ್ಟ್ 1 ಅಂತ ಕೊಡ್ತೀನಿ. ಇದನ್ನ ರಿಪೋರ್ಟ್ 2 ಅಂತ ಕೊಡ್ತೀನಿ. ಇದನ್ನ ರಿಪೋರ್ಟ್ 3 ಅಂತ ಕೊಡ್ತೀನಿ. ಸೊ 3 ರಿಪೋರ್ಟ್ ಇದೆ. ಸರಿ, ನನಗೆ ಇವಾಗ ಇಲ್ಲೊಂದು ಬಟನ್ ಕ್ರಿಯೇಟ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಅದು ಈ ಶೀಟ್ ಅಲ್ಲಿ ರಿಪೋರ್ಟ್ 1 ಶೀಟ್ ಹೋಗ್ಬೇಕು. ಸರಿ, ಒಂದು ಸಿಂಪಲ್ ಬಟನ್ ಫಸ್ಟ್ ನಾನು ಕಲಿಸ್ತೀನಿ. ಆಮೇಲೆ ನಿಮಗೆ 3D ಬಟನ್ಸ್, ನ್ಯಾವಿಗೇಷನ್ ಬಟನ್ಸ್ ಎಲ್ಲ ಹೇಳ್ಕೊಡ್ತೀನಿ. ಇಲ್ಲಿ ಶೇಪ್ ಹೋದ್ರೆ ಇಲ್ಲಿ ಎಷ್ಟೊಂದು ಶೇಪ್ ಇದೆ. ಲೆಟ್ಸ್ ಸೇ ನಾನು ಇವಾಗ ಇದು ಒಂದು ಶೇಪ್ ತಗೋತೀನಿ. ಈ ತರ ಇದನ್ನ ನೋಡಿ, ನಾನು ಬೇಕಾದ್ರೆ ಈ ತರ ಇಲ್ಲಿ ಬಟನ್ ಮಾಡ್ಬೋದು. ಸೊ ಇದನ್ನು ನಾನು ಬಟನ್ ತರ ಯೂಸ್ ಮಾಡ್ಬೋದು. ಬಟ್ ಇದನ್ನ ಸ್ವಲ್ಪ ನಾನು ಈ ವೆಬ್ಸೈಟ್ ಅಲ್ಲಿ ಯೂಸ್ ಮಾಡ್ತಾರಲ್ಲ, ವೆಬ್ ಪೇಜಸ್ ಎಲ್ಲ, ಆ ತರ ಬಟನ್ಸ್ ಮಾಡಬೇಕು ಅಂದ್ರೆ ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಶೇಪ್, ಇಲ್ಲಿ ಬರ್ತೀನಿ. ಈಗ ಇಲ್ಲಿ ಫಿಲ್ ಹೋದ್ರೆ ನಿಮ್ಗೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಸಿಗುತ್ತೆ. ನಾನು ಗ್ರೇಡಿಯಂಟ್ ಫಿಲ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಿಮ್ಗೆ ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ. ನೋಡಿ, ಇದನ್ನ ತೆಗೆದ್ಬಿಡ್ತೀನಿ. ಇದೆಲ್ಲ ಸ್ಟಾಪ್ಸ್ ಅಂತ ಹೇಳಿ. ಇಲ್ಲಿ ನನಗೆ ಇವಾಗ ಲೀನಿಯರ್ ಅಥವಾ ರೇಡಿಯಲ್ ಅಂತ ಬರುತ್ತೆ. ಲೀನಿಯರ್ ಅಂದ್ರೆ ಒಂಥರ ಪ್ಲೇನ್, ಹಿಂಗೆ ಈ ತರ ಸರ್ಫೇಸ್ ಇದ್ದಂಗೆ. ರೇಡಿಯಲ್ ಅಂದ್ರೆ ರೌಂಡ್ ಅಂತ. ನಾನು ಇವಾಗ ಲೀನಿಯರ್ ಅಂತ ಕೊಟ್ಬಿಟ್ಟು ಡೈರೆಕ್ಷನ್ ಸೆಲೆಕ್ಟ್ ಮಾಡ್ತೀನಿ. ಲೆಟ್ಸ್ ಸೇ ನನಗೆ ಈ ತರ ಡೈರೆಕ್ಷನ್ ಬೇಕು. ನೋಡಿ, ಇಲ್ಲಿ ಇದನ್ನ ನಾನು ಈ ತರ ಮೂವ್ ಮಾಡಿದ್ರೆ ಇಲ್ಲಿ ಈ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಲೆಟ್ಸ್ ಸೇ ನಾನು ಇಲ್ಲೊಂದು ಸ್ಟಾಪ್ ಕೊಡ್ತೀನಿ. ನೋಡಿ, ಇಲ್ಲೊಂದು ಕ್ಲಿಕ್ ಮಾಡಿದ್ರೆ ಇದಕ್ಕೆ ಸ್ಟಾಪ್ಸ್ ಅಂತ ಕರಿತೀವಿ. ಇದು ನೀವು ಕೆಳಗಡೆ ಬಂದ್ರೆ ಇಲ್ಲಿ ಈ ಪೊಸಿಷನ್ ಎಷ್ಟು ಅಂತ ನೋಡಿ, ಇಲ್ಲಿ ಪರ್ಸೆಂಟೇಜ್ ಕೂಡ ಚೇಂಜ್ ಆಗುತ್ತೆ. ನೀವು ಬೇಕಾದ್ರೆ ಇಲ್ಲಿ ಟೈಪ್ ಮಾಡ್ಬೋದು. ನನಗೆ ಮಧ್ಯದಲ್ಲಿ ವೈಟ್ ಬೇಕಂದ್ರೆ 50%. ಈಗ ಎಡ್ಜಸ್ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಲೆಟ್ಸ್ ಸೇ ಈ ತರ ಕಲರ್ ಕೊಟ್ಬಿಡ್ತೀನಿ. ನೋಡಿ, ಮೇಲೆ ಕೆಳಗೆ ಒಂದೇ ತರ ಕಲರ್ ಕೊಟ್ರೆ ಈ ತರ ಬರುತ್ತೆ. ಅದೊಂಥರ 3D ಬಟನ್ ತರ ಆಗುತ್ತೆ. ಸಿಂಪಲ್ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಬಾರ್ಡರ್ ಬಂದು ವೈಟ್ ಕಲರ್ ಕೊಟ್ಬಿಡೋಣ. ಸಾಲಿಡ್ ಲೈನ್, ಇಲ್ಲಿ ವೈಟ್ ಕಲರ್. ಇಲ್ಲೇನ್ ಮಾಡ್ತೀನಿ, ಈ ವಿಡ್ತ್ ಏನಿದೆಲ್ಲ, ಇದು ಥಿಕ್ನೆಸ್ ಆಫ್ ಲೈನ್ ಸ್ವಲ್ಪ ದೊಡ್ಡದಾಗಿ ಕೊಡಿ. ಅದು ನೋಡಕ್ ಚೆನ್ನಾಗಿರುತ್ತೆ. ಈಗ ನನಗೆ ಲೈನ್ ಕಾಣ್ತಾ ಇಲ್ಲ, ವೈಟ್ ಇದೆ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಶೇಪ್ ಎಫೆಕ್ಟ್, ಸ್ವಲ್ಪ ಶ್ಯಾಡೋ ಕೊಟ್ಬಿಟ್ರೆ ನೋಡಿ ಈ ತರ ಒಂದು ಬಟನ್. ಇಲ್ಲ ನನಗೇನೋ ಕಲರ್ಸ್ ಇನ್ನು ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇದನ್ನ ಈ ತರ ಮೂವ್ ಮಾಡ್ಕೋಬಹುದು. ಹಿಂಗೆ. ಸರಿ, ಇಲ್ಲೇನ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ಇದನ್ನು ಕೂಡ ಇಲ್ಲಿ ಏರಿಯಲ್ 12 ಬೋಲ್ಡ್ ಮತ್ತೆ ಕಲರ್ ಚೇಂಜ್ ಮಾಡೋಣ. ಇದ್ರದ್ದು ಈ ತರ ಸೆಂಟರ್ ಮಾಡ್ತೀನಿ. ಈ ತರ ಇದಕ್ಕೆ ನಾನೇನ್ ಮಾಡ್ಬೋದು, ರೈಟ್ ಕ್ಲಿಕ್ ಮತ್ತೆ ಇಲ್ಲಿ ಲಿಂಕ್ ಅಂತಿರುತ್ತೆ. ಇಲ್ಲಿ ಲಿಂಕ್, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್, ರಿಪೋರ್ಟ್ 1 ಶೀಟ್ಗೆ ಲಿಂಕ್ ಮಾಡ್ಬಿಡ್ತೀನಿ. ಸ್ಕ್ರೀನ್ ಟಿಪ್ ಕೊಡ್ಬೇಕಾಗತ್ತೆ. ಸ್ಕ್ರೀನ್ ಟಿಪ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ, ನಾನು ತೋರಿಸ್ತೀನಿ. ನೋಡಿ, ಕರ್ಸರ್ ಮೂವ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ನನಗೆ ಈ ಫೈಲ್ ಪಾತ್ ಏನಿದೆಯಲ್ಲ ಅದು ಇಷ್ಟುದ್ದ ತೋರಿಸುತ್ತೆ ಈ ತರ. ಇದಕ್ ಬದಲ ನಾನು ಏನ್ ಮಾಡ್ಬೋದು, ರೈಟ್ ಕ್ಲಿಕ್, ಇವಾಗ ಎಡಿಟ್ ಲಿಂಕ್ ಅಂತ ಕೊಡ್ತೀನಿ. ಸ್ಕ್ರೀನ್ ಟಿಪ್ ಅಲ್ಲಿ ಎಂಟರ್ ರಿಪೋರ್ಟ್ಸ್ ಅಂತ ಕೊಟ್ಬಿಡ್ತೀನಿ. ಇವಾಗ ನಾನೇನಾದ್ರೂ ಇಲ್ಲಿ ಮೂವ್ ಮಾಡಿದ್ರೆ ನೋಡಿ, ಎಂಟರ್ ರಿಪೋರ್ಟ್ಸ್ ಅಂತ ಬರುತ್ತೆ ಈ ತರ. ಸೊ ಯಾವತ್ತು ಸ್ಕ್ರೀನ್ ಟಿಪ್ ಕೊಟ್ಬಿಡಿ, ಅದು ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸರಿ, ಇದೊಂದು ಬಟನ್ ನೋಡಿ, ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಈ ಶೀಟಿಗೆ ಬಂತು. ಸೊ ಇದೊಂದು ಸಿಂಪಲ್ ಬಟನ್ ಇದೆ ಆಕ್ಚುಲಿ. ರೈಟ್, ನೆಕ್ಸ್ಟ್ ಬಂದು ನಾನೇನ್ ಮಾಡ್ತೀನಿ, ಈ 3 ಶೀಟ್ಗೆ ಒಂದು ಬ್ಯಾನರ್ ಮತ್ತೆ ನ್ಯಾವಿಗೇಷನ್ ಬಟನ್ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ. ಫಸ್ಟ್ ಬ್ಯಾನರ್ ಅಂದ್ರೆ ಏನು? ಬ್ಯಾನರ್ ಅಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಟೈಟಲ್ ಕೊಡ್ಬೇಕಾಗುತ್ತೆ. ಈ ರಿಪೋರ್ಟ್ ಏನ್ ಹೇಳ್ತಿದೆ ಅಂತ ನಾನಿಲ್ಲಿ ಒಂದು ಬ್ಯಾನರ್ ಕೊಟ್ಟಾಗ ನನಗೆ ಅಂದ್ರೆ ಆ ರಿಪೋರ್ಟ್ ಬಗ್ಗೆ ಅದು ಎಕ್ಸ್ಪ್ಲೇನ್ ಮಾಡುತ್ತದೆ.
ಸೊ ಬ್ಯಾನರ್ ಅಂದ್ರೆ ಅದೇನ್ ದೊಡ್ಡ ಇದು ಡಿಸೈನ್ ಅಂತ ಏನಲ್ಲ. ನಾನ್ ಬೇಕಿದ್ರೆ ಪ್ಲೇನ್ ಆಗಿ ಇಟ್ರು ನಡೆಯುತ್ತೆ. ನಾನು ಏನ್ ಮಾಡ್ತೀನಿ, ಇನ್ಸರ್ಟ್ ಇಲ್ಲಿ ಹೋಗ್ಬಿಟ್ಟು ಶೇಪ್, ನಾನು ಈ ತರ ಒಂದು ಶೇಪ್ ತಗೊಂಡ್ಬಿಡ್ತೀನಿ. ಇದನ್ನ ನಾನು ಇಲ್ಲಿ ಇಟ್ರೆ ಹಿಂಗೆ ನೋಡಿ, ಇದೇ ಬ್ಯಾನರ್ ಆಗೋದು. ಇಷ್ಟೇ, ಇದೇ ಬ್ಯಾನರ್. ಬಟ್ ಇದು ಸ್ವಲ್ಪ ನೋಡಕ್ ಚೆನ್ನಾಗಿರ್ಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ. ನಾನು ಯಾವ್ದೋ ಒಂದು ಡಿಸೈನ್ ತಗೋತೀನಿ, ಲೆಟ್ಸ್ ಸೇ ಇದನ್ನ ತಗೋತೀನಿ. ಇದೊಂದು ಬ್ಯಾನರ್ ಆಯ್ತು. ಇವಾಗ ಇಲ್ಲಿ ನನ್ಗೊಂದು ಟೈಟಲ್ ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇನ್ಸರ್ಟ್ ಒಂದು ಶೇಪ್ ತಗೋತೀನಿ, ಇಲ್ಲಿ ರಿಪೋರ್ಟ್ 1 ಅಂತ ಕೊಡ್ತೀನಿ. ಇದನ್ನ ಇಲ್ಲಿ ಇಡ್ತೀನಿ. ಸೊ ಇದು ಟೈಟಲ್ ತರ ಕಾಣ್ತಿಲ್ಲ, ಇದೇನೋ ನಾರ್ಮಲ್ ಟೆಕ್ಸ್ಟ್ ತರ ಇದೆ. ನೋಡಿ, ನಾನು ಹೇಳ್ದೆ ನಿಮ್ಗೆ, ಇಲ್ಲಿ ನೋಡಿ, ಇಲ್ಲೇನೋ ಚೇಂಜ್ ಮಾಡಿದ್ರೆ ಇಲ್ಲಿದು ಆಟೋಮೆಟಿಕ್ ಚೇಂಜ್ ಆಗುತ್ತೆ. ನಾನು ಎಲ್ಲಿ ಚೇಂಜ್ ಮಾಡಿದ್ರೆ ಅದೇ ರೀತಿ ನಾನು ಏನ್ ಮಾಡ್ತೀನಿ, ಪ್ರತಿಯೊಂದು ರಿಪೋರ್ಟ್ ಶೀಟ್ ಏನ್ ಟೈಟ್ಲ್ ಇದೆಯಲ್ಲ ಅದನ್ನು ಕೂಡ ಇಲ್ಲಿ ಒಂದು ವೇರಿಯಬಲ್ ಶೀಟ್ ಅಲ್ಲಿ ಇಟ್ಬಿಡ್ತೀನಿ. ಸೇ ರಿಪೋರ್ಟ್ ನೇಮ್ಸ್ ಅಂತ. ಏನಕ್ಕೆ ಹತ್ರ ಇಡ್ತೀನಿ ನಾನು ಹೇಳ್ತೀನಿ. ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3 ಅಂತ. ಇವಾಗ ಇದು ಡಮ್ಮಿ ನೇಮ್ಸ್, ಅಂದ್ರೆ ಜಸ್ಟ್ ನನಗೆ ಗೊತ್ತಿಲ್ಲ ರಿಪೋರ್ಟ್ ನೇಮ್ಸ್ ಏನ್ ಆಕ್ಚುಲ್ ಆಗಿ ಅಂತ. ಅದಕ್ಕೆ ನಾನು ಏನ್ ಮಾಡ್ತೀನಿ, ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3 ಅಂತ ಇಟ್ಟಿರ್ತೀನಿ. ಈಗ ಇಲ್ಲಿ ರಿಪೋರ್ಟ್ 1 ಇದೆಯಲ್ಲ, ಇಲ್ಲೇನ್ ಮಾಡ್ತೀನಿ, ಈಕ್ವಲ್ಸ್ ಇದನ್ನ ರೆಫರ್ ಮಾಡ್ತೀನಿ. ಯಾಕೆ ರೆಫರ್ ಮಾಡ್ತೀನಿ ಅಂದ್ರೆ, ನಾಳೆ ಅಕಸ್ಮಾತ್ ಈ ರಿಪೋರ್ಟ್ ನೇಮ್ ಏನಾರ ಚೇಂಜ್ ಆಯ್ತು ಅಂದ್ರೆ ನಾನು ಇಲ್ಲಿ ಶೇಪ್ ಅಲ್ಲಿ ಚೇಂಜ್ ಮಾಡಬಾರ್ದು. ಯಾವತ್ತು ಡಿಸೈನ್ಸ್ ನ ಮ್ಯಾನಿಪುಲೇಟ್ ಮಾಡ್ತಾ ಇರಬಾರ್ದು. ಅದಕ್ಕೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ತರ ಟೆಕ್ಸ್ಟ್ ಕೊಟ್ಟಿರ್ತೀನಿ, ಇಲ್ಲಿ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ರೈಟ್, ಇವಾಗ ಇಲ್ಲಿ ಹೋಗ್ತೀನಿ, ಇಲ್ಲಿ ರಿಪೋರ್ಟ್ 1 ಅಂತ ಇದೆಯಲ್ಲ, ನಾ ಏನ್ ಮಾಡ್ತೀನಿ, ಇದನ್ನ ಫಾಂಟ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಏರಿಯಲ್ ಅಂತ ಕೊಡ್ತೀನಿ. ಯೂಶಲಿ ನಾನು ಏರಿಯಲ್ ನ ಏನಕ್ಕೆ ಇಡ್ತಾ ಇದೀನಿ ಅಂದ್ರೆ, ಇಲ್ಲಿ ಏರಿಯಲ್ ಬಂದು ಸ್ಟ್ಯಾಂಡರ್ಡ್ ಫಾಂಟ್. ಏರಿಯಲ್, ಟೈಮ್ಸ್ ನ್ಯೂ ರೋಮನ್, ವರ್ಡಾನ, ಈ ತರ ಕೆಲವೊಂದು ಫಾಂಟ್ಸ್ ಇದಾವೆ. ಈ ಫಾಂಟ್ಸ್ ಬಂದು ಎಲ್ಲಾ ಸಿಸ್ಟಮ್ ಅಲ್ಲೂ ಇರುತ್ತೆ. ಈ ಕೆಲವೊಂದು ಫಾಂಟ್ಸ್ ಇರುತ್ತೆ ನೋಡಿ, ಇದೆಲ್ಲ ಇವಾಗ ಇಲ್ಲಿ ಹೋದ್ರೆ ಯಾವ್ದೋ ಒಂದು ಫಾಂಟ್ ಇದೆ, ಇದು ನೋಡಕ್ ಚೆನ್ನಾಗಿದೆ, ಬಟ್ ಈ ಫಾಂಟ್ ಎಲ್ಲಾ ಸಿಸ್ಟಮ್ ಅಲ್ಲೂ ಇರಲ್ಲ. ಯಾಕಂದ್ರೆ ಇದು ನಾನು ಡಿಸೈನ್ಗೋಸ್ಕರ ಡೌನ್ಲೋಡ್ ಮಾಡ್ಕೊಂಡಿರೋದು. ಸೊ ನಾ ಇದನ್ನ ಕೊಡ್ಬೋದು, ಬಟ್ ಇದನ್ನ ಅಕಸ್ಮಾತ್ ನಾನು ನಿಮ್ ಸಿಸ್ಟಮ್ ಕೊಟ್ರೆ ನಿಮ್ ಸಿಸ್ಟಮ್ ಅಲ್ಲಿ ಇದು ವರ್ಕ್ ಆಗಲ್ಲ. ಸೊ ಅದಕ್ಕೆ ಆದಷ್ಟು ಏರಿಯಲ್ ನಾವು ಪ್ರಿಫರ್ ಮಾಡ್ತೀವಿ. ಇನ್ ಕೇಸ್ ಏನಾದ್ರೂ ಕ್ಲೈಂಟ್ ನಮ್ದು ಸ್ಪೆಸಿಫಿಕ್ ಫಾಂಟ್ ಇದಿದೆ ಅಂತ ಹೇಳಿದ್ರೆ, ಆ ಫಾಂಟ್ ನ ನೀವು ಅವ್ರ ಹತ್ರ ಇಸ್ಕೊಂಡು ಡಿಸೈನ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಮತ್ತೆ ಅಕಸ್ಮಾತ್ ನೀವ್ ಯಾವ್ದಾದ್ರು ಒಂದು ಫಾಂಟ್ ಯೂಸ್ ಮಾಡಿ ಕ್ಲೈಂಟ್ ಹತ್ರ ಅದಿಲ್ಲ ಅಂದ್ರೆ, ಆ ಫಾಂಟ್ ಕೂಡ ನೀವು ಅವ್ರಿಗೆ ಅದನ್ನ ಕೊಡ್ಬೇಕಾಗುತ್ತೆ. ಅದನ್ನ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಆ ಫಾಂಟ್ ತೋರಿಸುತ್ತೆ. ರೈಟ್, ನೋಡಿ ರಿಪೋರ್ಟ್ 1 ಅಂತ ಬಂತು. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲೇನೋ ಚೇಂಜ್ ಮಾಡ್ತೀನಿ. ಇವಾಗ ಸೇ ಕಂಟ್ರಿ ರಿಪೋರ್ಟ್ ಅಂತ, ಇಲ್ಲೂ ಕೂಡ ಚೇಂಜ್ ಆಗ್ಬಿಡುತ್ತೆ ಈ ತರ. ಇಲ್ಲಿ ರಿಪೋರ್ಟ್ 1 ಅಂತ ಕೊಡ್ತೀನಿ ನೋಡಿ, ಮತ್ತೆ ಅದು ಚೇಂಜ್ ಆಗುತ್ತೆ. ಸೊ ಈ ತರ ನಾವು ಮಾಡ್ಬೇಕಾಗ್ತದೆ. ಆಲ್ವೇಸ್ ಯಾವ್ದಾದ್ರು ಟೈಟಲ್ ಅಥವಾ ಏನೇ ಇದ್ರು ಈ ತರ ನೀವು ಕೊಟ್ಬಿಡಿ ಲಿಂಕ್ಸ್, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸರಿ, ಈಗ ಗ್ರಿಡ್ ಲೈನ್ಸ್ ತೆಗೆದ್ಬಿಡ್ತೀನಿ. ಬ್ಯಾನರ್ ಬೇಕಿದೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ತುಂಬಾ ಚಿಕ್ಕದ ಅನ್ಸಿದ್ರೆ. ರೈಟ್, ನೆಕ್ಸ್ಟ್ ಬಂದು ಸಪರೇಟರ್ಸ್. ಸಪರೇಟರ್ಸ್ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲೊಂದು ಲೈನ್ ತಗೋತೀನಿ. ನೀವು ಯಾವಾಗಾದ್ರೂ ಈ ಲೈನ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿ, ಇದು ಈ ತರ ಹಿಂಗ್ ಹೋಗ್ತಾ ಇರ್ತೀನಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಶಿಫ್ಟ್ ಹಿಡ್ಕೊಳ್ಳಿ. ಶಿಫ್ಟ್ ಹಿಡ್ಕೊಂಡ್ರೆ ನನಗೆ ಸ್ಟ್ರೈಟ್ ಲೈನ್ ಬರುತ್ತೆ ಈ ತರ. ಇದನ್ನ ನಾನು ಇಲ್ಲಿ ಇಡ್ತೀನಿ. ಈ ಸಪರೇಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನೋಡಿ, ಶಿಫ್ಟ್ ಹಿಡ್ಕೋತೀನಿ, ಮತ್ತೆ ಕಂಟ್ರೋಲ್ ಶಿಫ್ಟ್ ಇದನ್ನ ಡ್ರ್ಯಾಗ್ ಮಾಡಿದ್ರೆ ನನ್ಗೆ ಅದೇ ತರ ಇನ್ನೊಂದು ಲೈನ್ ಕಾಪಿ ಆಗುತ್ತೆ. ಕಂಟ್ರೋಲ್ ಶಿಫ್ಟ್, ನೀವು ಯಾವುದೇ ಶೇಪ್ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್ ಮಾಡಿದ್ರೆ ಅದೇ ತರ ಇನ್ನೊಂದು ಶೇಪ್ ಬರುತ್ತೆ. ಈ ಸಪರೇಟರ್ಸ್ ನಾನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಕೆಲವೊಂದು ಕಂಟ್ರೋಲ್ಸ್ ನ ಇಡ್ತೀವಿ. ಕಂಟ್ರೋಲ್ಸ್ ಅಂದ್ರೆ ಏನು, ಸೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡ್ರಾಪ್ ಡೌನ್ ಇಡಬೇಕು ನೋಡಿ, ಇಲ್ಲಿ ಹೋಗ್ಬಿಟ್ಟು ಡ್ರಾಪ್ ಡೌನ್ ಇಲ್ಲಿ ಇಡ್ತೀನಿ, ಅಂದ್ರೆ ಸೆಲೆಕ್ಷನ್ಸ್ ಇಲ್ಲಿ ಈ ತರ. ಅಥವಾ ಒಂದು ಚೆಕ್ ಬಾಕ್ಸ್ ನೋಡಿ, ಇದನ್ನ ಈ ತರ. ಸೊ ಅದೇನಾಗುತ್ತೆ ನೋಡಿ, ಈ ಪೋರ್ಷನ್ ಏನಿದೆ ಇದು ರಿಪೋರ್ಟಿಂಗ್ಸ್ ಬರುತ್ತೆ. ಈ ಪೋರ್ಷನ್ ಏನಿದೆಯಲ್ಲ ಇಲ್ಲಿ ನಾನೆಲ್ಲ ಕಂಟ್ರೋಲ್ಸ್ ಇಲ್ಲಿ ಇಟ್ಟಾಗ ನನಗೆ ಸೆಲೆಕ್ಷನ್ಸ್ ಅಥವಾ ಏನಾದ್ರು ಮಾಡ್ಬೇಕು ಅಂದ್ರೆ ಇಲ್ಲಿ ನನಗೆ ಈಸಿಯಾಗಿ ಸೆಲೆಕ್ಟ್ ಮಾಡಬಹುದು. ಮಿಕ್ಸ್ ಆಗಲ್ಲ ರಿಪೋರ್ಟ್ಸ್ ಮತ್ತೆ ಸೆಲೆಕ್ಷನ್ಸ್. ಅದಕ್ಕೆ ನಾವು ಇದನ್ನ ಸಪರೇಟರ್ಸ್ ಅಂತ ಕರಿತೀವಿ. ಅದು ನಿಮ್ ಇಷ್ಟ, ನೀವು ಅದು ಇಟ್ಟಿಲ್ಲ ಅಂದ್ರೂ ಅದು ವರ್ಕ್ ಆಗುತ್ತೆ. ಬಟ್ ಸಪರೇಟರ್ಸ್ ಇಟ್ರೆ ಅದು ನೋಡೋದಕ್ಕೆ ಡಿಸೈನ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಕ್ಲೈಂಟ್ಗಾಗ್ಲಿ ಯೂಸರ್ಗಾಗ್ಲಿ ಕನ್ಫ್ಯೂಸ್ ಆಗಲ್ಲ.
ಆ ತರ. ರೈಟ್, ಇದನ್ನ ಇವಾಗ ನಾನು ಡಿಲೀಟ್ ಮಾಡ್ತೀನಿ, ಯಾಕಂದ್ರೆ ನಮ್ ಬೇರೆ ಕಂಟ್ರೋಲ್ಸ್ ನಾನು ತೋರಿಸ್ತೀನಿ ಅದನ್ನ. ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದಿಲ್ಲ. ರೈಟ್, ನೆಕ್ಸ್ಟ್ ಬಂದು ನನಗಿಲ್ಲಿ ನ್ಯಾವಿಗೇಷನ್ಸ್ ಬರಬೇಕು. ನ್ಯಾವಿಗೇಷನ್ ಅಂದ್ರೆ ಈ ಬಟನ್ ಒಂದು ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಶೀಟ್ಗೆ ಹೋಗ್ಬೇಕು ಅಥವಾ ಒಂದು ರಿಪೋರ್ಟ್ಗೆ ಹೋಗ್ಬೇಕು. ಆ ತರ ಫಸ್ಟ್ ನಾನು ಡಿಸೈಡ್ ಮಾಡಬೇಕು ಎಷ್ಟು ರಿಪೋರ್ಟ್ಸ್ ಇದೆ ಅಂತೇಳಿ. ಇಲ್ಲಿ ನನಗೆ 3 ರಿಪೋರ್ಟ್ಸ್ ಇದೆ, ಅದಕ್ಕೆ ನಾನು ಏನ್ ಮಾಡ್ತೀನಿ, 3 ಬಟನ್ಸ್ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಇನ್ಸರ್ಟ್, ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಬಟನ್ ಇದೆ, ಇಲ್ಲಿ ನೋಡಿ ಇಲ್ಲೊಂದು ಶೇಪ್ ಇದೆ, ಇದನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ನೋಡಿ ಇಲ್ಲಿ ಕೆಳಗಡೆ ಶಾರ್ಪ್ ಎಡ್ಜ್ ಇದೆ, ಮೇಲ್ಗಡೆ ರೌಂಡ್ ಎಡ್ಜ್ ಇದೆ. ಈ ತರ ತಗೋಣ. ಇದನ್ನೇನ್ ಮಾಡ್ತೀನಿ, ಇಲ್ಲೊಂದು ಯೆಲ್ಲೋ ಕಲರ್ ಒಂದು ಮಾರ್ಕರ್ ಇದೆ, ಇದನ್ನ ನಾನು ಹೆಂಗ್ ಬೇಕಾದ್ರು ಶೇಪ್ ನ ಈ ತರ ಚೇಂಜ್ ಮಾಡ್ಕೋಬಹುದು. ಸೊ ಇದನ್ನ ನಾನು ಏನ್ ಮಾಡ್ತೀನಿ ನೋಡಿ, ಇದನ್ನ ಫುಲ್ ಕಂಪ್ಲೀಟ್ ಈ ತರ ಮಾಡ್ಬಿಟ್ಟು ಸ್ವಲ್ಪ ಈ ತರ ಚಿಕ್ಕದ್ ಮಾಡ್ಕೊಂಡು ನಿಮ್ಗೆ. ರೈಟ್, ಒಂದ್ ಬಟನ್ ಬಂತು. ಇಲ್ಲಿ ನನಗೆ 3 ಬಟನ್ಸ್ ಬೇಕಾ, ಏನ್ ಮಾಡ್ತೀನಿ, ಒಂದ್ ಬಟನ್ ಇಲ್ಲಿ ಇಡ್ತೀನಿ, ಕಂಟ್ರೋಲ್ ಶಿಫ್ಟ್ ಮತ್ತೆ ಅದನ್ನ ಡ್ರ್ಯಾಗ್ ಮಾಡಿ, ಮತ್ತೆ ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್ ಮಾಡಿದ್ರೆ ನನಗೆ ಇಲ್ಲಿ 3 ಬಟನ್ ಬರುತ್ತೆ. ಸೊ ಬಟನ್ಸ್ ಕ್ರಿಯೇಟ್ ಮಾಡಿದಾಗ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಇಲ್ಲಿ ಔಟ್ಲೈನ್ ತೆಗೆದ್ಬಿಡಿ. ನಾನು ಹೇಳ್ತೀನಿ ಯಾಕೆ ಔಟ್ಲೈನ್ ತೆಗಿಬೇಕು ಅಂತ. ನೋಡಿ ಔಟ್ಲೈನ್ ತೆಗೆದ್ರೆ ನನಗೆ ಔಟ್ಲೈನ್ ಇರಲ್ಲ. ಬೇಕಾದ್ರೆ ನೀವು ಕರೆಕ್ಟ್ ಆಗಿ ಇದು ಅಲೈನ್ ಆಗ್ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ಯಾಟ್, ಅಲೈನ್ ಮತ್ತೆ ಹಾರಿಜಾಂಟಲ್ ಕೊಟ್ರೆ ಇದು ಈಕ್ವಲ್ ಸ್ಪೇಸಸ್ ಬರುತ್ತೆ. ಇದು 3 ಬಟನ್ ಬಂತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಇಲ್ಲಿ ಇನ್ನೊಂದು ಶೇಪ್ ತಗೋತೀನಿ, ಈ ತರ ಈ ರೆಕ್ಟಾಂಗಲ್, ಇದನ್ನ ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ. ನಿಮಗೆ ನೋಡಿ ಇದನ್ನ ಇಲ್ಲಿವರೆಗೂ ನಾನು ಡ್ರ್ಯಾಗ್ ಮಾಡ್ಕೋತೀನಿ. ನೋಡಿ ಇವಾಗ ಅದು ಔಟ್ಲೈನ್ ಇದ್ದಿದ್ರೆ ಇಲ್ಲಿ ಈ ತರ ಲೈನ್ಸ್ ಕಾಣುತ್ತೆ. ಇಲ್ಲಿ ಈ ಔಟ್ಲೈನ್ ತೆಗೆದು ಬಿಡ್ತೀನಿ ನೋಡಿ. ಇವಾಗ ನೋಡಿ ಇದೆಲ್ಲ ಒಂದು ಶೇಪ್ ತರ ಇದೆ. ಇವಾಗ ಏನ್ ಮಾಡ್ಬೇಕು, ಇದು ರಿಪೋರ್ಟ್ 1ಗೆ, ರಿಪೋರ್ಟ್ 2ಗೆ, ರಿಪೋರ್ಟ್ 3ಗೆ. ಈ ರಿಪೋರ್ಟ್ 1 ಅಲ್ಲಿ ಇದ್ದಾಗ ಇದು ಹೈಲೈಟ್ ಆಗ್ಬೇಕು. ಈ 2 ಬಟನ್ಸ್ ಏನಾಗ್ಬೇಕು ಅಂದ್ರೆ ಸ್ವಲ್ಪ ಅಂದ್ರೆ ಡಿಸೇಬಲ್ ತರ ಇರ್ಬೇಕು. ಅಂದ್ರೆ ಇದು ಹೈಲೈಟ್ ಆಗಿದ್ದಾಗ ಇದು ಸ್ವಲ್ಪ ನನಗೆ ಕಲರ್ ಕಮ್ಮಿ ಇದ್ರೆ ಇದು ನನಗೆ ಬೇರೆ ರಿಪೋರ್ಟ್ ತರ ಅನ್ಸುತ್ತೆ. ಅಂದ್ರೆ ಯಾವ ರಿಪೋರ್ಟ್ ಹೈಲೈಟ್ ಆಗಿದೆ ಅದ್ ಮಾತ್ರ ಡಾರ್ಕ್ ಆಗಿರ್ಲಿ. ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಕಲರ್ ಅಲ್ಲಿ ಸ್ವಲ್ಪ ಅದೇ ಶೇಡ್ ಅಲ್ಲಿ ಲೈಟ್ ಕಲರ್ ಕೊಟ್ಬಿಡ್ತೀನಿ. ನೋಡಿ ಇವಾಗ ಹೆಂಗ್ ಅನ್ಸುತ್ತೆ ಅಂದ್ರೆ ಈ ರಿಪೋರ್ಟ್ ಅಲ್ಲಿ ಈ ಬಟನ್ ಅಂದ್ರೆ ಈ ಬಟನ್ ಎನೇಬಲ್ ಆಗಿದೆ ಅಂದ್ರೆ ರಿಪೋರ್ಟ್ 1 ಅಲ್ಲಿ ಇದೀನಿ ಅಂತ. ಸೊ ಈ ತರ ನಾನು ಸ್ವಲ್ಪ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಫಸ್ಟ್ ಒಂದ್ ಶೀಟ್ ಅಲ್ಲೇ ಮಾಡ್ಕೊಂಡ್ಬಿಡಿ. ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನೇ ನಾವು ಕಾಪಿ ಮಾಡ್ಕೊಂಡು ಬೇರೆ ಶೀಟ್ಸ್ಗೂ ಹಾಕ್ಬಿಡ್ತೀವಿ. ಸರಿ, ಸೇಮ್ ಮಾಡೋಣ. ರೈಟ್, ಇದಕ್ಕೆ ಇವಾಗ ಲೇಬಲ್ ಹಾಕ್ಬೇಕು. ನಾನು ಹೇಳ್ದೆ ನಿಮ್ಗೆ ಲೇಬಲ್ ಹಾಕ್ಬೇಕಾದ್ರೆ ಆದಷ್ಟು ರೆಫರೆನ್ಸ್ ಕೊಡಿ ಅಂತ. ನೋಡಿ ಈಕ್ವಲ್ಸ್ ವೇರಿಯಬಲ್, ಇಲ್ಲಿ ಸೆಲೆಕ್ಟ್ ರಿಪೋರ್ಟ್ 1 ಬಂತಿಲ್ಲ. ಫಾರ್ಮ್ಯಾಟ್ ಮಾಡೋಣ, ಲೋಡ್ ಮತ್ತೆ ಇದಕ್ಕೆ ಈಕ್ವಲ್ಸ್ ರಿಪೋರ್ಟ್ 2 ಕೊಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಈಕ್ವಲ್ಸ್ ರಿಪೋರ್ಟ್ 3 ಕೊಡ್ತೀನಿ. ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3. ಇವಾಗ ಈ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಹೆಂಗ್ ಸೆಲೆಕ್ಟ್ ಮಾಡೋದು, ಕಂಟ್ರೋಲ್ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡಿದ್ರೆ ಆಗುತ್ತೆ. ಇಲ್ಲಿ ಸೆಂಟರ್, ಮಿಡ್ಲ್ ಅಲೈನ್ ಮತ್ತೆ ಏರಿಯಲ್. ನೀವು ಒಂದು ಫಾಂಟ್ ಯೂಸ್ ಮಾಡಿದ್ರೆ ಇಡೀ ಡ್ಯಾಶ್ ಬೋರ್ಡ್ ಅದೇ ಫಾಂಟ್ ನ ಯೂಸ್ ಮಾಡಬೇಕು. ಸರಿ, ಇದನ್ನ ಬೋಲ್ಡ್ ಮಾಡ್ತೀನಿ. ನೋಡಿ ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3. ಇನ್ ಕೇಸ್ ಇದನ್ನೇನಾದ್ರು ನೀವು ಡಾರ್ಕ್ ಆಗಿದೆ, ಸ್ವಲ್ಪ ಫಾಂಟ್ ಕಲರ್ ಲೈಟ್ ಆಗ್ಬೇಕಂದ್ರೆ ಈ ತರನು ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3. ಇದಕ್ಕೆ ನ್ಯಾವಿಗೇಷನ್ ಬಟನ್ ಅಂತ ಕರಿತೀವಿ. ನಾನು ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಅದಿಲ್ಗೆ ಹೋಗ್ಬೇಕು, ಇದನ್ನ ಕ್ಲಿಕ್ ಮಾಡಿದ್ರೆ ಅದಿಲ್ಲಿ ಹೋಗ್ಬೇಕು, ಆತರ. ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ, ಲಿಂಕ್ಸ್ ನ ಕೊಟ್ಬಿಡ್ತೀನಿ. ಯಾವ ತರ ನೋಡಿ, ರೈಟ್ ಕ್ಲಿಕ್, ಲಿಂಕ್, ಇದು ರಿಪೋರ್ಟ್ 1. ಅದೇ ಶೀಟ್ ಅಲ್ಲಿ ಇದ್ರು ಅದಕ್ಕೆ ಲಿಂಕ್ ಕೊಡಿ, ಯಾಕಂದ್ರೆ ಇದನ್ನ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ರೈಟ್ ಕ್ಲಿಕ್, ಲಿಂಕ್ ಮತ್ತೆ ರಿಪೋರ್ಟ್, ರೈಟ್ ಕ್ಲಿಕ್, ಲಿಂಕ್, ರಿಪೋರ್ಟ್ 3. ನೋಡಿ ನಾನು ಸ್ಕ್ರೀನ್ ಟಿಪ್ ಕೊಟ್ಟಿಲ್ಲ ಇಲ್ಲಿ ನೋಡಿ ಈ ತರ ಬರುತ್ತೆ. ಸೊ ಅದಕ್ಕೆ ಆದಷ್ಟು ಸ್ಕ್ರೀನ್ ಟಿಪ್ ಕೊಟ್ಟರೆ ಒಳ್ಳೇದು. ಇಲ್ಲಿ ಹೋಗ್ತೀನಿ, ಸ್ಕ್ರೀನ್ ಟಿಪ್
ರಿಪೋರ್ಟ್ 1 ಇದನ್ನ ಕಾಪಿ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್, ಎಡಿಟ್ ಲಿಂಕ್, ಅದನ್ನ ಪೇಸ್ಟ್ ಮಾಡ್ತೀನಿ, ಮತ್ತೆ 2 ಅಂತ ಮಾಡ್ತೀನಿ. ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ. ಟೈಪ್ ಮಾಡ್ತೀನಿ ಅಂದ್ರೆ ನೀವು ಮಾಡಿ, ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ, ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3 ಲಿಂಕ್ ಕೂಡ ನೀವು ಫಸ್ಟೇ ಕೊಟ್ಕೊಂಬಿಡಿ. ಯಾಕಂದ್ರೆ ಮತ್ತೆ ನಾನು ಏನಾದ್ರು ಕಾಪಿ ಪೇಸ್ಟ್ ಮಾಡ್ಬಿಟ್ರೆ ಎಲ್ಲಾ ಶೀಟಲ್ಲಿ ಹೋಗಿ ಇದನ್ನ ಲಿಂಕ್ ಕೊಡ್ಬೇಕಾಗತ್ತೆ. ರೈಟ್, ಇವಾಗ ನಂದು ಬ್ಯಾನರ್, ಸಪರೇಟರ್ ಮತ್ತೆ ನ್ಯಾವಿಗೇಷನ್ ಬಟನ್ ರೆಡಿ ಆಯ್ತು. ಇದಾದ್ಮೇಲೆ ಎಲ್ಲ ಆಯ್ತು ಅಂತ ತಿಳ್ಕೊಬೇಡಿ. ಇಲ್ಲಿ ನೋಡಿ, ಈಗೊಂದು ಆಪ್ಷನ್ ತೋರಿಸ್ತೀನಿ ನೋಡಿ. ಇವಾಗ ಅಕಸ್ಮಾತ್ ಏನಾದ್ರು ನಾನು ರಿಪೋರ್ಟ್ಸ್ ಮಾಡ್ತಿರ್ತೀನಿ, ರೋಸ್ ಅಥವಾ ಕಾಲಮ್ಸ್ ನಾನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಬೇಕಾಗತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಎ ಅಂತ ಏನು ಕಾಲಮ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಇಷ್ಟು ಆಕ್ಯುಪೈ ಮಾಡ್ತಿದೆ. ನಾನೇನ್ ಮಾಡ್ತೀನಿ, ಇಲ್ಲೊಂದು ಸ್ಪೇಸ್ ಬಿಟ್ಟಿದ್ದೀನಲ್ಲ, ಇಲ್ಲಿಗೆ ಅಡ್ಜಸ್ಟ್ ಮಾಡಬೇಕು. ನೋಡಿ, ಅಕಸ್ಮಾತ್ ನಾನು ಏನಾದ್ರು ಇದನ್ನ ತಗೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನೋಡಿ, ಶೇಪ್ ಚೇಂಜ್ ಆಗೋಯ್ತು ಇದು. ನೋಡಿ, ಮಧ್ಯದಲ್ಲಿ ಯಾವ್ದೋ ತೋರಿಸ್ತೀನಿ ನೋಡಿ. ಇದನ್ನ ತಗೊಂಡು ನಾನು ಈ ತರ ಡ್ರ್ಯಾಗ್ ಮಾಡಿದ್ರೆ ಈಗ ಕಾಲಮ್ ಡಿ ನಾನು ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕು. ನೋಡಿ, ಇದು ಇನ್ಕ್ರೀಸ್ ಆಗೋಯ್ತು. ಸೊ ನೀವು ಯಾವುದೇ ಶೇಪ್ ಕ್ರಿಯೇಟ್ ಮಾಡಿದಾಗ, ಡಿಸೈನ್ ಮಾಡಿದಾಗ ಒಂದು ನೀವು ತುಂಬಾ ನೆನಪಲ್ಲಿ ಇಟ್ಕೋಬೇಕು. ನೋಡಿ, ಈಗ ನಾನು ಈ ರೋ ಇನ್ಕ್ರೀಸ್ ಮಾಡಿದ್ರೆ ಇದು ಇನ್ಕ್ರೀಸ್ ಆಗ್ಬಿಡುತ್ತೆ. ಹಿಂಗೆ ಈ ತರ ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ತೀನಿ, ಒಂದು ಶೇಪ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಶೇಪ್. ಕಂಟ್ರೋಲ್ ಎ ಮಾಡಿದ್ರೆ ನನಗೆ ಎಲ್ಲಾ ಶೇಪ್ಸ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ, ಫಾರ್ಮ್ಯಾಟ್ ಆಬ್ಜೆಕ್ಟ್ ಅಥವಾ ಸೈಜ್ ಅಂಡ್ ಪ್ರಾಪರ್ಟೀಸ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಜ್ ಅಂಡ್ ಪ್ರಾಪರ್ಟೀಸ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ, ನನಗೆ ಇಲ್ಲಿ ಪ್ರಾಪರ್ಟೀಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೂವ್ ಅಂಡ್ ಸೈಜ್ ವಿತ್ ಸೆಲ್ಸ್ ಅಂತ ಇರುತ್ತೆ. ಮೂವ್ ಬಟ್ ಡು ನಾಟ್ ಸೈಜ್ ವಿತ್ ಸೆಲ್ಸ್, ಡು ನಾಟ್ ಮೂವ್ ಆರ್ ಸೈಜ್ ವಿತ್ ಸೆಲ್ಸ್ ಅಂತ 3 ಆಪ್ಷನ್ಸ್ ಇರುತ್ತೆ. ಬೈ ಡಿಫಾಲ್ಟ್ ಅದು ಇದಿರುತ್ತೆ, ಮೂವ್ ಅಂಡ್ ಸೈಜ್ ಅಂತ. ಮೂವ್ ಅಂಡ್ ಸೈಜ್ ಅಂದ್ರೆ ನಾನು ಯಾವಾಗ ಮೂವ್ ಮಾಡ್ತೀನಲ್ಲ ಅವಾಗೆಲ್ಲ ಅದು ರೀಸೈಜ್ ಆಗ್ತಾ ಹೋಗುತ್ತೆ, ಜೊತೆಗೆ ಶೇಪ್ ಮೂವ್ ಆಗ್ತಾ ಹೋಗುತ್ತೆ. ಮೂವ್ ಬಟ್ ಡು ನಾಟ್ ಸೈಜ್ ಅಂದ್ರೆ ನಾನು ಇವಾಗ ಇಲ್ಲಿ ಯಾವ್ದಾದ್ರು ಕಾಲಮ್ ಅಥವಾ ರೋ ನಾನು ಮೂವ್ ಮಾಡಿದ್ರೆ ಶೇಪ್ ಮೂವ್ ಆಗುತ್ತೆ, ಬಟ್ ಅದು ರೀಸೈಜ್ ಆಗಲ್ಲ. ಡು ನಾಟ್ ಮೂವ್ ಆರ್ ಸೈಜ್ ಅಂದ್ರೆ ಇದು ನಾನು ಕಾಲಮ್ಸ್ ಅಥವಾ ರೋಸ್ ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದಾಗ ಅದು ರೀಸೈಜ್ ಆಗಲ್ಲ, ಮೂವ್ನು ಆಗಲ್ಲ. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ ನೋಡಿ, ಇವಾಗ ನಾನು ಇದನ್ನ ಕಾಲಮ್ ಏನಿದೆ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ನೋಡಿ, ಮೂವ್ ಆಗಲ್ಲ. ಈಗ ನೋಡಿ, ಕಾಲಮ್ ಡಿ ಅಕಸ್ಮಾತ್ ನಾನು ಇನ್ಕ್ರೀಸ್ ಮಾಡಿದ್ರು ಅದೇನಾಗಲ್ಲ. ಇಲ್ಲಿ ರೋ ಇದನ್ನ ನಾನು ಇನ್ಕ್ರೀಸ್ ಮಾಡಿದ್ರು ಏನಾಗಲ್ಲ. ಸೊ ಅದಕ್ಕೆ ನೀವು ಒಂದು ಡಿಸೈನ್ ಮಾಡಿದ್ಮೇಲೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಡು ನಾಟ್ ಮೂವ್ ಆರ್ ರೀಸೈಜ್ ಶೇಪ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಬಿಡು. ಇವಾಗ ನೋಡಿ, ಇವಾಗ ಅದೇನು ಚೇಂಜಸ್ ಆಗಲ್ಲ. ಅಂದ್ರೆ ಇವಾಗ ಬ್ಯಾನರ್, ನ್ಯಾವಿಗೇಷನ್ ಬಟನ್, ಸಪರೇಟರ್ ರೆಡಿ ಆಯ್ತು. ಇದನ್ನ ನಾನು ಇವಾಗ ನೆಕ್ಸ್ಟ್ ಶೀಟ್ ಕಾಪಿ ಮಾಡ್ತೀನಿ. ಏನಕ್ಕೆ ಕಾಪಿ ಮಾಡ್ತೀನಿ ಅಂದ್ರೆ ನೋಡಿ, ನಾನು ರಿಪೋರ್ಟ್ 2 ಅಂತ ಕ್ಲಿಕ್ ಮಾಡಿದ್ರೆ ನನ್ಗೆ ಇಲ್ಲಿ ರಿಪೋರ್ಟ್ 2 ಏನಿದೆ ಅದು ಬರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಈ ತರ ಕಂಟ್ರೋಲ್ ಎ, ಕಂಟ್ರೋಲ್ ಸಿ ಮಾಡ್ಬಿಟ್ಟು ಇಲ್ಲಿ ಕಂಟ್ರೋಲ್ ವಿ ಅಂತ ಮಾಡ್ಬಿಡ್ತಾರೆ. ಗ್ರಿಡ್ ಲೈನ್ಸ್ ತೆಗಿತೀನಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂತ, ರಿಪೋರ್ಟ್ 1 ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಜಂಪ್ ಆಗ್ತಿದೆ. ಈ ತರ ಜಂಪ್ ಆಗಬಾರ್ದು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಡಿಸೈನ್ ಅಲ್ಲಿ. ಯಾಕಂದ್ರೆ ನಾವು ಡಿಸೈನ್ ಮಾಡ್ತಾರೆ ಸುಮ್ನೆ ಏನೋ ಒಂದು ಟೈಮ್ ಪಾಸ್ ಅಂತಲ್ಲ, ಬಿಕಾಸ್ ಇದೆಲ್ಲ ಒಂದು ಕ್ಲೈಂಟ್ ಹೋಗುತ್ತೆ. ಈ ಪ್ರೆಸೆಂಟೇಶನ್ ಈಗ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಇದನ್ನ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಅಯ್ಯೋ ಡಿಸೈನ್ ನಮ್ಗೆ ಬೇಕಾಗಿಲ್ಲ, ಬರೀ ರಿಪೋರ್ಟ್ಸ್ ಬಂದ್ರೆ ಸಾಕು ಅಂತ. ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಇದೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನೋಡಕ್ ಚೆನ್ನಾಗಿರ್ಬೇಕು. ಸೊ ಆ ಡ್ಯಾಶ್ ಬೋರ್ಡ್ ಡಿಸೈನ್ ಏನಿದೆ ಅದು ಚೆನ್ನಾಗಿ ಬಂತು ಅಂದ್ರೆ ಅದ್ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ರಿಪೋರ್ಟ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೈಟ್, ಇಲ್ಲಿ ನೋಡಿ, ನಾನು ಇವಾಗ ರಿಪೋರ್ಟ್ 2 ಕ್ಲಿಕ್ ಮಾಡಿದ್ರೆ ಜಂಪ್ ಆಗ್ತಿದೆ. ಈ ತರ ಜಂಪ್ ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ಫಸ್ಟ್ ಇಲ್ಲಿ ಇನ್ಸರ್ಟ್ ಹೋಗ್ತೀನಿ, ಇಲ್ಲಿ ಒಂದು ಶೇಪ್ ತಗೋತೀನಿ. ಈ ತರ ಒಂದು ಡಮ್ಮಿ ಶೇಪ್, ಇದು ರೆಫರೆನ್ಸ್ ಶೇಪ್ ಅಂತ ಕರಿತೀವಿ. ಒಂದು ಡಮ್ಮಿ ಶೇಪ್ ಈ ತರ ತಗೊಳ್ಳಿ. ಆದಷ್ಟು ರೆಕ್ಟಾಂಗಲ್ ಅಥವಾ ಈ ತರ ಸ್ಕ್ವೇರ್ ತಗೊಳ್ಳಿ, ಯಾಕೆಂದ್ರೆ ಇದು ನನಗೆ ಪರ್ಫೆಕ್ಟ್ ವಿತೌಟ್ ಜಂಪಿಂಗ್ ಶೇಪ್ಸ್ ನ ಪೇಸ್ಟ್ ಮಾಡುತ್ತೆ. ನೋಡಿ, ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಎಡ್ಜ್, ಇಲ್ಲಿ ಕಂಪ್ಲೀಟ್ ಎಡ್ಜ್ ಕೊಟ್ಬಿಡ್ತೀನಿ. ಹಿಂಗೆ ಈ ತರ ಹಿಂಗಿರುತ್ತಲ್ಲ, ಇದು ತಗೊಂಡು ಕಂಪ್ಲೀಟ್ ಎಡ್ಜಿಗೆ ಈ ತರ ಪ್ಲೇಸ್ ಮಾಡ್ಬಿಡಿ. ಯಾಕೆಂದ್ರೆ ನನಗೆ ಕಾಪಿ ಮಾಡಿದಾಗ ರೆಫರೆನ್ಸ್ ಇಲ್ಲಿಂದ ಬರುತ್ತೆ. ನೋಡಿ, ಇವಾಗ ನಾನು ಕಾಪಿ ಮಾಡಿದಾಗ ಏನಾಗಿತ್ತು, ಅದು ಪೇಸ್ಟ್ ಆದಾಗ ಇದು ಇಲ್ಲೋಗಿ ಅಂಟ್ಕೊಂಡ್ಬಿಟ್ಟಿತ್ತು. ಆತರ ಇರಬಾರ್ದು. ಇದನ್ನ ತಗೊಂಡು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ, ಇದನ್ನ ಮೂವ್ ಮಾಡ್ತೀನಿ, ಕಂಟ್ರೋಲ್ ಎ, ಕಾಪಿ ಮಾಡ್ಕೊಳ್ಳಿ ಈ ಶೇಪ್ ನ. ಇವಾಗ ಇದನ್ನ ಡಿಲೀಟ್ ಮಾಡ್ಬಿಡಿ. ಇಲ್ಲಿ ಪೇಸ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ವಿ, ನೋಡಿ
ಇಲ್ಲಿ ಹೋಗ್ತೀನಿ, ಇವಾಗ ಡಿಲೀಟ್ ಮಾಡ್ತೀನಿ. ಇವಾಗ ನೋಡಿ ರಿಪೋರ್ಟ್ 1 ಇದೆಯಾ, ನೋಡಿ ರಿಪೋರ್ಟ್ 1 ಬಂತು. ನೋಡಿ ಸ್ವಲ್ಪ ಕೂಡ ಜಂಪ್ ಆಗಲ್ಲ ಆಯ್ತು. ನೋಡಿ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ರಿಪೋರ್ಟ್ 1 ಕ್ಲಿಕ್ ಮಾಡಿದ್ರೆ ರಿಪೋರ್ಟ್ 1 ಹೋಯ್ತು. ರಿಪೋರ್ಟ್ 2 ಈ ಕಲರ್ ಆಮೇಲೆ ಚೇಂಜ್ ಮಾಡೋಣ. ಸೇಮ್ ಥಿಂಗ್ ನಾ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಕಂಟ್ರೋಲ್ ವಿ. ನೋಡಿ ಇವಾಗ ನೋಡಿ ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3 ಮೂರು ರಿಪೋರ್ಟ್ ಸ್ವಲ್ಪ ಕೂಡ ಜಂಪ್ ಆಗಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಈ ತರ ಕಾಪಿ ಮಾಡ್ಬಿಡ್ತಾರೆ, ಈ ತರ ಕಾಪಿ ಮಾಡ್ಕೋತಾರೆ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಲಿಂಕ್ಸ್ ನಿಮ್ಗೆ ಬರಲ್ಲ, ಯಾಕಂದ್ರೆ ಶೀಟೇ ಇರಲ್ಲ ಅಲ್ಲಿ. ನೀವು ಲಿಂಕ್ ಕ್ರಿಯೇಟ್ ಮಾಡಕ್ಕಲ್ಲ, ಆಮೇಲೆ ಎಲ್ಲಾ ಶೀಟ್ಗೆ ಹೋಗಿ ಲಿಂಕ್ಸ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅದು ಆ ಥರನೂ ಮಾಡ್ಬೋದು, ಬಟ್ ಅಂದ್ರೆ ನಮಗೆ ಕೆಲಸ ಜಾಸ್ತಿ ಆಗ್ಬಿಡುತ್ತೆ. ರೈಟ್, ಇವಾಗ 3 ಶೀಟ್ಗೆ ಬಟನ್ಸ್ ನ ನಾವು ಬ್ಯಾನರ್ಸ್ ಬಟನ್ಸ್ ಎಲ್ಲ ಹಾಕೊಂಡ್ವಿ. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ರಿಪೋರ್ಟ್ 1 ಅಂತಾನೆ ತೋರಿಸ್ತಿದೆ, ಇದು ರಿಪೋರ್ಟ್ 2 ಆಗ್ಬೇಕು. ಮತ್ತೆ ಈ ರಿಪೋರ್ಟ್ 2 ಏನಿದೆ ಇದು ಹೈಲೈಟ್ ಆಗ್ಬೇಕು. ಇದು ಇವಾಗ ಕಲರ್ ಸ್ವಲ್ಪ ಕಮ್ಮಿ ಆಗ್ಬೇಕಂದ್ರೆ ಡಿಸೇಬಲ್ ತರ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಇದನ್ನ ಚೇಂಜ್ ಮಾಡೋಣ. ಇದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನು ಏನಾದ್ರೂ ರೆಫರೆನ್ಸ್ ಚೇಂಜ್ ಮಾಡಿದ್ರೆ, ಸೇ ಅದು G5 ಅಲ್ಲಿ ರಿಪೋರ್ಟ್ 1 ಅಂತಿದೆ, ಇದು G6 ಅಂತ ಮಾಡ್ತೀನಿ. ಅಥವಾ ನಾನು ಈ ತರ ರೆಫರ್ ಮಾಡೋದು ಈಕ್ವಲ್ಸ್, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ G6 ಆಗುತ್ತೆ. ನೋಡಿ ಫಾರ್ಮ್ಯಾಟ್ ಹೊರಟೋಗುತ್ತೆ. ನಿಮ್ಗೆ ಫಸ್ಟ್ ಹೇಳ್ದೆ ಏನ್ ಮಾಡ್ಬೇಕು, ಈ ತರ ಆಲ್ರೆಡಿ ಫಾರ್ಮ್ಯಾಟ್ ಮಾಡಿದ್ರೆ, ಫಾರ್ಮ್ಯಾಟ್ ಮಾಡಿ ಆದ್ಮೇಲೆ ರೆಫರೆನ್ಸ್ ಕೊಡೋದಿದ್ರೆ ಕಂಟ್ರೋಲ್ ಶಿಫ್ಟ್ ಸಿ ಕೊಟ್ಬಿಟ್ಟು ಈಕ್ವಲ್ಸ್ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಆಯ್ತಾ, ನೆಕ್ಸ್ಟ್ ಕಂಟ್ರೋಲ್ ಶಿಫ್ಟ್ ವಿ ಅಂತ ಕೊಡ್ತೀನಿ. ನೋಡಿ ಅಂತ. ಅದೇ ರೀತಿ ಇದನ್ನು ಮಾಡೋಣ. ಇದು G7 ಬರುತ್ತೆ, ನೀವು ಡೈರೆಕ್ಟ್ ಆಗಿ ಟೈಪ್ ಮಾಡಬಹುದು, ಇಲ್ಲಾಂದ್ರೆ ರೆಫರೆನ್ಸ್ ಕೂಡ ಕೊಡಬಹುದು. ಕಂಟ್ರೋಲ್ ಶಿಫ್ಟ್ ವಿ. ನೋಡಿ ರೈಟ್. ನೆಕ್ಸ್ಟ್ ಇಲ್ಲಿ ಕಲರ್ ಇವಾಗ ಚೇಂಜ್ ಆಗಬೇಕು. ನನಗೆ ಇವಾಗ ಈ ಕಲರ್ ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಶಿಫ್ಟ್ ಸಿ, ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ವಿ, ಅಂದ್ರೆ ಇಲ್ಲಿರೋ ಫಾರ್ಮ್ಯಾಟ್ ಇದಕ್ಕೆ ಬಂತು. ಸೊ ಈ ಫಾರ್ಮ್ಯಾಟ್ ಇವಾಗ ಇದಕ್ಕೆ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಸಿ ಮತ್ತೆ ಕಂಟ್ರೋಲ್ ಶಿಫ್ಟ್ ವಿ. ನೋಡಿ ರೈಟ್. ಇವಾಗ ನೆಕ್ಸ್ಟ್ ಶೀಟ್ ಹೋಗೋಣ. ಇದನ್ನ ಕಂಟ್ರೋಲ್ ಶಿಫ್ಟ್ ಸಿ, ಈ ಬ್ಲೂ ಕಲರ್ ಇದಕ್ಕೆ ಪೇಸ್ಟ್ ಆಗಬೇಕು. ಕಂಟ್ರೋಲ್ ಶಿಫ್ಟ್ ವಿ, ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಮತ್ತೆ ಇದನ್ನ ನೋಡಿ. ಇವಾಗ ನಾನು ಇಲ್ಲಿ ರಿಪೋರ್ಟ್ 1 ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ಎಲ್ಲಿ ಬಂತು, ರಿಪೋರ್ಟ್ 2, ರಿಪೋರ್ಟ್ 3. ಇದನ್ನ ನಾನು ರೆಫರೆನ್ಸ್ ಕೊಟ್ಟಿದ್ದೀನಿ. ಇವಾಗ ನೋಡಿ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್, ಸ್ಟೇಟ್, ಟೆರಿಟರಿ ಅಂತ ಕೊಡ್ತೀನಿ. ಅಂದ್ರೆ ರಿಪೋರ್ಟ್ ನೇಮ್ ಚೇಂಜ್ ಮಾಡಿದ್ದೀನಿ. ಇಲ್ಲಿ ಹೋದ್ರೆ ನೋಡಿ ರೀಜನ್, ಇಲ್ಲಿ ನೋಡಿ ಸ್ಟೇಟ್, ಟೆರಿಟರಿ, ಏನಾದ್ರೂ ಚೇಂಜ್ ಮಾಡಿ. ನೀವು ಇಲ್ಲಿ ಏನ್ ಚೇಂಜ್ ಮಾಡ್ತೀರಾ ಅಲ್ಲೂ ಅದೇ ಚೇಂಜ್ ಆಗುತ್ತೆ. ಅದಕ್ಕೆ ನೀವು ರೆಫರೆನ್ಸ್ ಕೊಟ್ರೆ ತುಂಬಾ ಒಳ್ಳೇದು. ನೀವು ಪ್ರತಿ ಸರಿ ಹೋಗಿ ಎಲ್ಲಾ ಶೇಪ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ನೋಡಿ, ಇಲ್ಲೇನೋ ಚೇಂಜ್ ಮಾಡ್ತೀನಿ, ಪ್ರಾಡಕ್ಟ್ ಅಥವಾ ಮೊಬೈಲ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ನೋಡಿ, ನೀವು ಏನಾದ್ರೂ ಕೊಡಿ, ಇಲ್ಲದು ಚೇಂಜ್ ಆಗ್ತಾ ಹೋಗುತ್ತೆ. ರೈಟ್, ಇವಾಗ ಏನ್ ಮಾಡ್ತೀನಿ, ಇಲ್ಲಿ 1 2 3 ಅಂತಾನೆ ಕೊಟ್ಟಿರ್ತೀನಿ. ಕಂಟ್ರೋಲ್ ಎಸ್. ನೋಡಿ ಅಂದ್ರೆ ಇವು ನನಗೆ ನ್ಯಾವಿಗೇಷನ್ ಬಟನ್ಸ್ ಕೂಡ ಆಯ್ತು. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ನ್ಯಾವಿಗೇಷನ್. ಸೊ ಇದು ಒಂದು ಡ್ಯಾಶ್ಬೋರ್ಡ್ ಟೆಂಪ್ಲೇಟ್ ಡಿಸೈನಿಂಗ್. ನನಗಿನ್ನ ಇಲ್ಲಿ ಏನ್ ರಿಪೋರ್ಟ್ಸ್ ಬರುತ್ತೆ ಅಂತ ಗೊತ್ತಿಲ್ಲ, ಡೇಟಾ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಬರೀ ಒಂದು ಹೋಮ್ ಪೇಜ್ ಡಿಸೈನ್ ಮಾಡಿದೆ, ಮತ್ತೆ ಇಲ್ಲಿ ರಿಪೋರ್ಟ್ ಶೀಟ್ಸ್ ಕ್ರಿಯೇಟ್ ಮಾಡ್ಕೊಂಡೆ, ಅದಕ್ಕೆ ಬ್ಯಾನರ್ಸ್ ಕ್ರಿಯೇಟ್ ಮಾಡಿದೆ, ಅದಕ್ಕೆ ನ್ಯಾವಿಗೇಷನ್ ಬಟನ್ ಕ್ರಿಯೇಟ್ ಮಾಡಿದೆ. ಇವಾಗ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ, ಬಟನ್ಸ್ ಏನಕ್ಕೆ ಬೇಕು, ನಾವು ಇಲ್ಲೇ ಶೀಟ್ ಅಲ್ಲಿ ಹೋಗ್ಬೋದು, ಇಲ್ಲೇ ನಾನು ನ್ಯಾವಿಗೇಟ್ ಮಾಡ್ಬೋದು. ಆತರ ಮಾಡಬಾರ್ದು, ಯಾಕಂದ್ರೆ ಇದೊಂದು ಅಪ್ಲಿಕೇಶನ್ ತರ. ನೋಡಿ ಇವಾಗ ಫೈನಲ್ ಆಗಿ ಈ ಟೆಂಪ್ಲೇಟ್ ಹೆಂಗಿರುತ್ತೆ ಅಂದ್ರೆ, ಫಸ್ಟ್ ಇದು ಫುಲ್ ಸ್ಕ್ರೀನ್ ಇರುತ್ತೆ ಈ ತರ. ನೋಡಿ ಈ ತರ ಇರುತ್ತೆ. ನನಗೆ ಇದೆಲ್ಲ ಹೈಡ್ ಆಗುತ್ತೆ. ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಇದನ್ನ ಹೈಡ್ ಮಾಡೋಣ. ಆಪ್ಷನ್ಸ್, ಅಡ್ವಾನ್ಸ್ಡ್, ಶೀಟ್ ಟ್ಯಾಬ್ಸ್ ತೆಗಿತೀನಿ, ಮತ್ತೆ ಹೆಡ್ಡಿಂಗ್ಸ್ ತೆಗಿತೀನಿ, ಫಾರ್ಮುಲಾ ಬಾರ್ ತೆಗಿತೀನಿ, ಮತ್ತೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದು ಫುಲ್ ಸ್ಕ್ರೀನ್ ಮಾಡ್ತೀನಿ. ನೋಡಿ ನನಗೆ ಡ್ಯಾಶ್ ಬೋರ್ಡ್ ಈ ತರ ಬರುತ್ತೆ.
ಫೈನಲ್ ಆಗಿ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ ಇವಾಗ ರಿಪೋರ್ಟ್ 1 ಇದೆಲ್ಲ ನಾನು ತೆಗಿಬೇಕಿತ್ತು ನೋಡಿ. ಈ ತರ ಇರುತ್ತೆ ಹೋಮ್ ಪೇಜ್. ಎಂಟರ್ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಬರುತ್ತೆ. ಇದೆಲ್ಲ ಹೆಡ್ಡಿಂಗ್ಸ್ ಇಲ್ಲ ಹೈಡ್ ಮಾಡಬೇಕಿತ್ತು ನೋಡಿ, ಅದನ್ನು ಹೈಡ್ ಮಾಡೋಣ. ಶೀಟ್ 2 ಹೆಡ್ಡಿಂಗ್ಸ್ ಇವಾಗ ಫುಲ್ ಸ್ಕ್ರೀನ್ ಮಾಡ್ತೀನಿ ನೋಡಿ. ರಿಪೋರ್ಟ್ 1 ಇಲ್ಲಿ ನನಗೆ ರಿಪೋರ್ಟ್ಸ್ ಬರುತ್ತೆ. ರಿಪೋರ್ಟ್ 2 ನೋಡಿ, ಸ್ವಲ್ಪ ಕೂಡ ಜಂಪ್ ಆಗಲ್ಲ. ಇದು ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ಇದು ಒಂದೇ ಶೀಟ್ ಅಲ್ಲಿ ಇದೆ, ರಿಪೋರ್ಟ್ಸ್ ಮಾತ್ರ ಚೇಂಜ್ ಆಗ್ತಿದೆ ಅಂತ ಅನ್ಸುತ್ತೆ. ಬೇಕಿದ್ರೆ ಇಲ್ಲೊಂದು ಜಸ್ಟ್ ಒಂದು ಡಮ್ಮಿ ರಿಪೋರ್ಟ್ಸ್ ಮಾಡೋಣ. ಡಮ್ಮಿ ಒಂದು ಶೇಪ್ ಹಾಕ್ತೀನಿ, ಇನ್ಸರ್ಟ್, ಇದು ರಿಪೋರ್ಟ್ 1. ಜಸ್ಟ್ ನಿಮಗೋಸ್ಕರ ಒಂದು ರಿಪೋರ್ಟ್ 1 ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡೋಣ. ಇದು ರಿಪೋರ್ಟ್ 2 ಅಂತ ಮಾಡೋಣ. ಇದು ಕಲರ್ ಚೇಂಜ್ ಮಾಡೋಣ. ಮತ್ತೆ ರಿಪೋರ್ಟ್ 3, ಇದನ್ನು ಕಲರ್ ಚೇಂಜ್ ಮಾಡೋಣ ನೋಡಿ. ಫುಲ್ ಸ್ಕ್ರೀನ್ ಮಾಡ್ತೀನಿ ನೋಡಿ. ಹೆಂಗ್ ಅನ್ಸುತ್ತೆ ಅಂದ್ರೆ ಒಂದೇ ಶೀಟ್ ಅಲ್ಲಿ ರಿಪೋರ್ಟ್ ಚೇಂಜ್ ಆಗ್ತಿದೆ ಅಂತ. ಬಟ್ ಆಕ್ಚುಲ್ ಆಗಿ ಏನಾಗ್ತಿದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನನಗೆ ಬೇರೆ ಬೇರೆ ಶೀಟ್ ಅಲ್ಲಿ ರಿಪೋರ್ಟ್ಸ್ ಇದೆ. ಬಟ್ ಕ್ಲೈಂಟ್ ಹೆಂಗ್ ಅನ್ಸುತ್ತೆ ಅಥವಾ ಯೂಸರ್ಗೆ ಹೆಂಗ್ ಅನ್ಸುತ್ತೆ, ಒಂದೇ ಶೀಟ್ ಅಲ್ಲೇ ರಿಪೋರ್ಟ್ಸ್ ಈ ತರ ಬೇರೆ ಬೇರೆ ರಿಪೋರ್ಟ್ಸ್ ಬರ್ತಿದೆ ಅಂತ. ಈ ತರ ನಾವು ಡಿಸೈನ್ಸ್ ನ ಮಾಡ್ಬೇಕಾಗ್ತದೆ. ಇದು ನ್ಯಾವಿಗೇಷನ್ ಬಟನ್. ಇನ್ ಕೇಸ್ ನನಗೇನಾದ್ರೂ ಕೆಲವೊಂದು 3D ಬಟನ್ಸ್ ಮಾಡಬೇಕು ಅಂತಂದ್ರೆ ಆ ತರ ಕೂಡ ಮಾಡಬಹುದು. ಅದು ನಿಮ್ಗೊಂದು ತೋರಿಸ್ತೀನಿ ಬಟನ್ಸ್ ಹೆಂಗ್ ಮಾಡೋದು ಅಂತ. ಈ 3D ಬಟನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಅಕಸ್ಮಾತ್ ಸ್ವಲ್ಪ ನನಗೆ ಗ್ಲಾಸಿ ಲುಕ್ ಬೇಕು ಒಂದು ಬಟನ್ಸ್ ಅಲ್ಲಿ, ಅಥವಾ ಇಲ್ಲೊಂದೇನೋ ಒಂದು ಬಟನ್ ಮಾಡಿದೆ, ಇದೊಂದು ನಾರ್ಮಲ್ ಬಟನ್ ತರ ಇದೆ, ಬಟ್ ನನ್ಗೆ ಇನ್ನೊಂದೇನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಬಟನ್ ಬೇಕು. ಸೊ ಅವಾಗ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಿಮ್ಗೊಂದು ಸರ್ಕಲ್ ಆಗಿ ಒಂದು ಬಟನ್ ನಿಮ್ಗೆ ನಾನು ತೋರಿಸ್ತೀನಿ. ಆಮೇಲೆ ನಿಮ್ ಕ್ರಿಯೇಟಿವಿಟಿ ಹೆಂಗಿದೆ ಆ ತರ ನೋಡ್ಕೊಂಡು ನೀವು ಬೇರೆ ಬೇರೆ ಬಟನ್ಸ್ ನೀವು ಮಾಡ್ಬೋದು. ಇಲ್ಲೇನ್ ಮಾಡ್ತೀನಿ, ಒಂದು ಸರ್ಕಲ್ ಕೊಡ್ತೀನಿ ಈ ತರ. ಶಿಫ್ಟ್ ಹಿಡ್ಕೊಳ್ಳಿ, ಅವಾಗ ನಿಮ್ಗೆ ಕರೆಕ್ಟ್ ಸರ್ಕಲ್ ಬರುತ್ತೆ. ಶಿಫ್ಟ್ ಹಿಡ್ಕೊಂಡಿಲ್ಲ ಅಂದ್ರೆ ನೋಡಿ ಈ ತರ ಆಗ್ಬಿಡುತ್ತೆ ನಿಮ್ಗೆ ನೋಡಿ. ಶಿಫ್ಟ್ ಹಿಡ್ಕೊಂಡ್ರೆ ಕರೆಕ್ಟ್ ಸರ್ಕಲ್ ಬರುತ್ತೆ ನಿಮ್ಗೆ. %% ಮಾಡೋಣ. ಓಕೆ ನೋಡಿ, ಇಲ್ಲೊಂದು ಸರ್ಕಲ್ ಬೇಕಿದ್ರೆ ಈ ಗ್ರಿಡ್ ಲೈನ್ಸ್ ತೆಗೆದ್ಬಿಡಿ, ನಿಮ್ಗೆ ಅವಾಗ ಡಿಸೈನ್ ಈಸಿಗೆ ಕಾಣಿಸುತ್ತೆ. ನೀವು ಫಸ್ಟ್ ಡಿಸೈಡ್ ಮಾಡ್ಬೇಕು ನನಗೆ ಯಾವ ಕಲರ್ ಬೇಕು ಅಂತ. ನಾನು ಏನ್ ಮಾಡ್ತೀನಿ, ಫಾರ್ಮ್ಯಾಟ್, ಇಲ್ಲೇ ಮಾಡೋಣ, ಫಾರ್ಮ್ಯಾಟ್ ಶೇಪ್, ಸಾಲಿಡ್ ಕಲರ್, ಇಲ್ಲಿ ಗ್ರೇಡಿಯಂಟ್ ಫಿಲ್ ಅಂತ ತಗೋತೀನಿ. ಗ್ರೇಡಿಯಂಟ್ ಫಿಲ್ ಅಂದ್ರೆ ಒಂದ್ ಕಲರ್ ಇಂದ ಇನ್ನೊಂದು ಕಲರ್ಗೆ ಫೇಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಇದನ್ನ ತೆಗೆದ್ಬಿಟ್ಟು ಇಲ್ಲಿ 2 ಸ್ಟಾಪ್ಸ್ ಏನಿದೆ ಅದ್ ಮಾತ್ರ ತಗೋಣ. ಒಂದು ಸ್ಟಾಪ್ ನಾನು ವೈಟ್ ಮಾಡ್ಬಿಡ್ತೀನಿ ಈ ತರ. ಇಲ್ಲಿ ಲೀನಿಯರ್ ಬದಲು ನಾನು ರೇಡಿಯಲ್ ಅಂತ ತಗೊಂಡ್ಬಿಡ್ತೀನಿ ನೋಡಿ, ಈ ತರ ಬರುತ್ತೆ. ಇಲ್ಲಿ ಡೈರೆಕ್ಷನ್ ಬಂದು ಈ ತರ ತಗೋಣ ಸೆಂಟರ್ ಇಂದ. ಇವಾಗ ನಾನು ಬೇಕಿದ್ರೆ ಇಲ್ಲಿ ನೋಡಿ ಈ ತರ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬಹುದು ನೋಡಿ ಈ ತರ. ಔಟ್ಲೈನ್ ನಾನು ಏನ್ ಮಾಡ್ತೀನಿ, ವೈಟ್ ಕೊಟ್ಬಿಡ್ತೀನಿ. ಅಂದ್ರೆ ವೈಟ್ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಇದನ್ನ ಒಂದು 4 ಪಾಯಿಂಟ್ಸ್ ಅಥವಾ 5 ಪಾಯಿಂಟ್ಸ್ ಕೊಟ್ಬಿಟ್ಟು ಮತ್ತೆ ಅದೇ ಶ್ಯಾಡೋ ಕೊಟ್ಬಿಡೋಣ ನೋಡಿ. ಇಲ್ಲಿ ಈ ತರ ಇರುತ್ತೆ ಬಟನ್. ಅಷ್ಟೇ ಸಿಂಪಲ್ ನೋಡಿ. ನನಗೇನಾದ್ರೆ ಅಕಸ್ಮಾತ್ ಇದು ಇನ್ನ ಫಿಲ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇನ್ನು ನಾನು ಇದನ್ನ ಈ ತರ ಡಾರ್ಕ್ ಮಾಡ್ಕೋಬಹುದು. ರೈಟ್, ಇದು ಬಂದು ನನಗೆ 3D ಬಟನ್ ತರ ಆಯ್ತು. ಇನ್ನೂ ಸ್ವಲ್ಪ ಗ್ಲಾಸಿ ಬೇಕಂದ್ರೆ ಇನ್ಸರ್ಟ್, ಇಲ್ಲಿ ಒಂದು ಶೇಪ್ ತಗೋತೀನಿ ನಿಮಗೆ ಈ ತರ, ಒಂದು ಈ ತರ ಹಿಂಗ್ ಮಾಡ್ಕೊಳ್ಳಿ, ಎಲಿಪ್ಸ್ ತರ. ಇದನ್ನ ವೈಟ್ ಮಾಡ್ಬಿಡ್ತೀನಿ, ಫಿಲ್ ವೈಟ್ ಮಾಡ್ಬಿಟ್ಟು ಲೈನ್ ನ ತೆಗೆದ್ಬಿಡ್ತೀನಿ. ಸಿ, ಇದನ್ನ ಇಲ್ಲಿ ಇಡ್ಬೋದು ಹಿಂಗೆ, ಇದಕ್ಕೆ ಈ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಿಂಗೆ ಈ ತರ ನೋಡಿ. ಇದನ್ನ ನಾನೇನ್ ಮಾಡ್ಬೋದು, ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಕೊಡ್ಬೋದು. ಟ್ರಾನ್ಸ್ಪರೆನ್ಸಿ ಅಂದ್ರೆ ನನಗೆ ಒಂದ್ ಸ್ವಲ್ಪ ಈ ತರ ಬ್ಯಾಕ್ ಗ್ರೌಂಡ್ ಈ ತರ ಕಮ್ಮಿ ಆಯ್ತು ನೋಡಿ ಈ ತರ. ಏನಂದ್ರೆ ಸ್ವಲ್ಪ ನಂಗೆ ಗ್ಲಾಸಿ ತರ ಕಾಣಿಸೋದಕ್ಕಷ್ಟೇ ನೋಡಿ. ಈ ತರ ಹಿಂಗ್ ಮಾಡ್ಕೊಂಡು ಇದನ್ನ ಈ ತರ ಅಡ್ಜಸ್ಟ್ ಮಾಡ್ಕೊಂಡು
ಇನ್ ಕೇಸ್ ಏನಾದ್ರು ನಿಮ್ಗೆ ಜಾಸ್ತಿ ಈ ತರ ಬೇಕಂದ್ರೆ ಈ ತರನು ಮಾಡು. ಇದನ್ನ ಇನ್ನೊಂದು ಕಾಪಿ ಮಾಡ್ಕೊಂಡು ನೋಡಿ, ಇಲ್ಲಿ ಕೆಳಗೆ ಒಂದ್ ಸ್ವಲ್ಪ ಈ ತರ ಹಿಂಗ್ ಮಾಡಿದ್ರೆ ನೋಡಿ ಈ ತರ ಇದು ನನಗೊಂದು 3D ಬಟನ್ ತರ ಆಯ್ತು. ಎಲ್ಲಾ 3 ಶೇಪ್ಸ್ ಸೆಲೆಕ್ಟ್ ಮಾಡ್ಕೋತೀನಿ, ಅದನ್ನ ಗ್ರೂಪ್ ಮಾಡ್ಬಿಡ್ತೀನಿ ನೋಡಿ, ಇದೊಂದು ಬಟನ್ ಆಯ್ತು. ಸರಿ, ಇದ್ರೊಳಗಡೆ ನನಗೆ ಇವಾಗ ಒಂದು ಟೆಕ್ಸ್ಟ್ ಅಥವಾ ಒಂದು ಶೇಪ್ ಏನೋ ಒಂದು ಹಾಕ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ನೋಡಿ, ಇಲ್ಲಿ ಐಕಾನ್ಸ್ ಅಂತ ಇದೆಯಲ್ಲ, ಐಕಾನ್ಸ್ ಬರೋ ನನಗೆ ಎಷ್ಟೊಂದು ಐಕಾನ್ಸ್ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ಒಂದು ಹೋಮ್ ಬಟನ್ ತರ ಏನೋ ಮಾಡಬೇಕು. ಇಲ್ಲೇನೋ ಒಂದಿರುತ್ತೆ, ಇಲ್ಲಿ ನೋಡೋಣ. ಓಕೆ, ಲೊಕೇಶನ್. ಓಕೆ, ಇದೇ ತಗೋಣ. ಈ ಪಿನ್ ಅಂತ ಏನಿದೆಲ್ಲ ಇದು ನೋಡಿ ಬಂತಲ್ಲ. ಇದನ್ನ ನಾ ಏನ್ ಮಾಡ್ಬೋದು, ಇಲ್ಲಿ ತರ ಕೊಡ್ಬೋದು. ಇನ್ ಬೇಕಾದ್ರೆ ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳಿ. ಇದನ್ನ ಕಲರ್ನ ಚೇಂಜ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾನು ಸೇ ವೈಟ್, ಅದಕ್ಕೆ ಔಟ್ಲೈನ್ ಬೇಕಂದ್ರೆ ಔಟ್ಲೈನ್ ಈ ತರ ನೋಡಿ, ಈ ತರ. ಇದು ಐಕಾನ್ಸ್ ಯೂಸ್ ಕೂಡ ಮಾಡಬಹುದು. ಇಲ್ಲ ಅಂದ್ರೆ ನಾನು ಶೇಪ್ ಯೂಸ್ ಮಾಡ್ಬೇಕು ಅಂದ್ರೆ, ಒಂದು ಟೆಕ್ಸ್ಟ್ ಯೂಸ್ ಮಾಡ್ಬೇಕು ಅಂದ್ರೆ ಅದನ್ನು ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಇನ್ಸರ್ಟ್ ಸಿಂಬಲ್ ಅಂತ ಇರುತ್ತೆ. ಇಲ್ಲಿ ಸಿಂಬಲ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಎಷ್ಟೊಂದು ಆಪ್ಷನ್ ಇರುತ್ತೆ. ಸೇ ಇಲ್ಲೊಂದು ಹೋಮ್ ತರ ಇದೆಯಲ್ಲ, ಇದು ಸೆಲೆಕ್ಟ್ ಮಾಡ್ತೀನಿ, ಇನ್ಸರ್ಟ್ ರೈಟ್. ಇದೀಗ ಅಲ್ಲೇ ಈಗ ಏನ್ ಮಾಡ್ತೀನಿ, ಒಂದು ಟೆಕ್ಸ್ಟ್ ಬಾಕ್ಸ್ ತಗೋತೀನಿ. ಟೆಕ್ಸ್ಟ್ ಬಾಕ್ಸ್ ತಗೊಂಡು ಇಲ್ಲಿ ಏನೋ ಒಂದು ಟೈಪ್ ಮಾಡಿ, ಇದನ್ನ ಇಲ್ಲಿ ಇಟ್ಬಿಟ್ಟು ಇದನ್ನ ಇನ್ಕ್ರೀಸ್ ಮಾಡಿ ಫಾಂಟ್ ಸೈಜ್ ನೋಡಿ. ಇದು ನನಗೆ ಇಲ್ಲಿ ಇದೆಯಲ್ಲ, ಇದು ಈ ಕ್ಯಾರೆಕ್ಟರ್ ಅಲ್ಲಿ ಬರಬೇಕು. ಇದು ಹೆಚ್, ಆಕ್ಚುಲಿ ಹೆಚ್ ನಾನು ಕಾಪಿ ಮಾಡ್ಕೊಂಡು ನೋಡಿ, ಇದು ಫಾಂಟ್ ಏನಿದೆ ವೆಬ್ ಡಿಂಗ್ಸ್ ಅಂತ, ಇದನ್ನ ಹೆಚ್ ಅಂತ ನಾನು ಟೈಪ್ ಮಾಡ್ಬಿಟ್ಟು ಇಲ್ಲಿ ವೆಬ್ ಡಿಂಗ್ಸ್ ಅಂತ ಕೊಟ್ಬಿಟ್ರೆ ಸೆಲೆಕ್ಟ್ ಮಾಡಿ ಇಲ್ಲಿ ವೆಬ್ ಡಿಂಗ್ಸ್ ನೋಡಿ, ಈ ತರ ಬರುತ್ತೆ. ಇದನ್ನ ಅಷ್ಟೇ, ಅಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಟೆಕ್ಸ್ಟ್ ಕಲರ್ ವೈಟ್, ಔಟ್ಲೈನ್ ಈ ಕಲರ್ ನೋಡಿ ಮತ್ತೆ. ಸೊ ಇದನ್ನ ಬೇಕಾದ್ರೆ ನಾನು ಬಟನ್ಸ್ ತರ ಯೂಸ್ ಮಾಡ್ಕೋಬಹುದು. ಈಗ ನೋಡಿ, ಇದರಲ್ಲಿ ಅಂದ್ರೆ ನಾನು ಶೇಪ್ ನೇ ಚೇಂಜ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಟೆಕ್ಸ್ಟ್ ಚೇಂಜ್ ಮಾಡಿದ್ರೆ ಸಾಕು ನೋಡಿ. ಇನ್ನೊಂದು ತಗೋತೀನಿ, ಇಲ್ಲ ಊಟ ನೀವು ಎ ಅಂತ ಕೊಡ್ತೀನಿ ನೋಡಿ, ಚೇಂಜ್ ಆಯ್ತು. ಯಾಕಂದ್ರೆ ನಾನು ಫಾಂಟ್ ಬಂದು ನೋಡಿ ಬಿ ಅಂತ ಕೊಡ್ತೀನಿ, ಇಲ್ಲಿ ಚೇಂಜ್ ಆಯ್ತು. ಯಾಕಂದ್ರೆ ಇದು ಫಾಂಟ್ ನಾನು ವೆಬ್ ಡಿಂಗ್ಸ್ ಅಂತ ತಗೊಂಡಿದ್ದೀನಿ. ಸೊ ಈ ತರ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಸೇ ಸೆಟ್ ನೋಡಿ, ನೋ ಸ್ಮೋಕಿಂಗ್ ತರ. ಸೊ ಈ ತರ ಬಟನ್ಸ್ ಗಳು ಕೂಡ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಇದನ್ನ ಬೇಕಾದ್ರೆ ನಾನು ಸೇಮ್ ಇಲ್ಲಿ ಹೆಂಗ್ ಯೂಸ್ ಮಾಡೋದಲ್ಲ ನೋಡಿ, ಈ ತರ ಇಲ್ಲಿ ಯೂಸ್ ಮಾಡೋದು. ಸೇ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಇಲ್ಲಿ ಹೋಮ್ ಪೇಜ್ಗೆ ಹೋಗ್ಬೇಕು. ನಾನು ಏನ್ ಮಾಡ್ತೀನಿ, ಈ ಬಟನ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಗ್ರೂಪ್ ಮಾಡ್ಕೋತೀನಿ, ಕಾಪಿ ಮಾಡ್ಕೊಂಡು ಎಲ್ಲ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಇಟ್ಬಿಟ್ಟು ರೈಟ್ ಕ್ಲಿಕ್, ಲಿಂಕ್, ನಾನು ಇದನ್ನ ಹೋಮ್ ಅಂತ ಕೊಡ್ತೀನಿ ನೋಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೋಗ್ಬೇಕು, ಎಂಟರ್ ಅಂದ್ರೆ ಮತ್ತೆ ಇಲ್ಲಿ ಬರುತ್ತೆ. ಸೊ ಇದು ಒಂದು ಡಿಸೈನ್ಸ್, ಡ್ಯಾಶ್ ಬೋರ್ಡ್ ಡಿಸೈನಿಂಗ್. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ನಾನು ಯಾವ್ದಾನ ಒಂದು ರಿಪೋರ್ಟ್ಸ್ ಅಥವಾ ಒಂದು ಏನೋ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ತರದೆಲ್ಲ ನಾನು ಪ್ಲಾನ್ ಮಾಡಿ ಫಸ್ಟ್ ಒಂದು ಟೆಂಪ್ಲೇಟ್ ನ ರೆಡಿ ಮಾಡ್ಕೋಬೇಕು. ಈ ತರ ಟೆಂಪ್ಲೇಟ್ ರೆಡಿ ಆದ್ರೆ ನೆಕ್ಸ್ಟ್ ನಾನು ಅದಕ್ಕೆ ರಿಪೋರ್ಟ್ಸ್ ಹೆಂಗ್ ಕ್ರಿಯೇಟ್ ಮಾಡ್ಬೋದು ಅಂತ ಈಸಿ ಆಗ್ಬಿಡುತ್ತೆ. ಅದು ನೋಡಿ ನನಗೆ ರಿಪೋರ್ಟ್ 1 ಅಲ್ಲಿ ಏನ್ ಬರ್ಬೇಕು, ರಿಪೋರ್ಟ್ 2 ಅಲ್ಲಿ ಏನ್ ಬರ್ಬೇಕು, ರಿಪೋರ್ಟ್ 3 ಅಲ್ಲಿ ಏನ್ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೋಬಹುದು. ಓಕೆ, ಸೊ ಇದು ಒಂದು ಡ್ಯಾಶ್ ಬೋರ್ಡ್ ಡಿಸೈನ್. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಇದಕ್ಕೆ ಡೇಟಾ ಹೇಗೆ ಹಾಕ್ಬೋದು, ಆ ಡೇಟಾ ಇಂದ ಮೆನೂಸ್ ಹೆಂಗ್ ಕ್ರಿಯೇಟ್ ಮಾಡ್ಬೋದು, ಆ ಮೆನೂಸ್ ಇಂದ ನಾನು ರಿಪೋರ್ಟ್ಸ್ ಹೆಂಗ್ ಮಾಡ್ಬೋದು ಅಂತ ತೋರಿಸ್ತೀನಿ.